ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಸಾವಯವ ಸಂಪದ ಸರಣಿ ಕಾರ್ಯಕ್ರಮದಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಯೋಗೇಶ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಮಣ್ಣು ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಾವು ಇವತ್ತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈಗ ನಮಗೆಲ್ರಿಗೂ ಗೊತ್ತಿದೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ನಾವು ಕೃಷಿಯನ್ನು ಹೆಚ್ಚು ಬೆಳೆಸ್ತಾ ಇದ್ದೀವಿ, ಹೆಚ್ಚು ಉಳಿಸ್ತಾ ಇದ್ದೀವಿ. ನಮ್ಮ ದೇಶ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಗುರುಸ್ಕೊಳ್ತಾ ಇದೆ ಅಂತಂದರೆ ಅದು ಕೃಷಿನಲ್ಲಿ ನಮ್ಮ ದೇಶ ಸಾಧಿಸಿರ್ತಕ್ಕಂಥ ಒಂದು ಪ್ರಗತಿಯನ್ನು ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಈ ಕೃಷಿ ಸುಭದ್ರವಾಗಿ ನಾವು ನಡಿಬೇಕು ಅಂತಂತಂದರೆ 3 ಸಂಪನ್ಮೂಲಗಳು ಬಹಳ ಮುಖ್ಯವಾಗಿರ್ತದೆ. ಒಂದು, ಮಣ್ಣು ಚೆನ್ನಾಗಿರಬೇಕು. 2ನೇದು, ನೀರು ಚೆನ್ನಾಗಿರಬೇಕು. 3ನೇದು, ನಮ್ಮ ರೈತ ಚೆನ್ನಾಗಿರಬೇಕು. ಅದರಲ್ಲಿ ದುಡಿತಕ್ಕಂತಹ ವ್ಯಕ್ತಿ ರೈತ ಚೆನ್ನಾಗಿರಬೇಕು. ಆದರೆ ಇವತ್ತು ಏನಾಗಿದೆ ಅಂತಂತಂದರೆ ಅಕಾಲಿಕ ಮಳೆಗಳಾಗ್ತಾ ಇರ್ತಕ್ಕಂಥದ್ದು ಅಥವಾ ಒಂದು ಬಾರಿ ಹೆಚ್ಚಿನ ಮಳೆ ಆಗ್ತಾ ಇರ್ತಕ್ಕಂಥದ್ದು, ಇದರ ಮುಖಾಂತರ ನಮಗೆ ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಮಣ್ಣು ನಶಿಸಿ ಹೋಗ್ತಾ ಇದೆ. ಆ ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ಹೇಗೆ ಗುರ್ತು ಮಾಡ್ತಕ್ಕಂಥದ್ದು ಅದು ಗೊತ್ತಾಗೋದಿಲ್ಲ ನಮಗೆ. ಸಾಕಷ್ಟು ಸರಿ ನಾವು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಜಮೀನಲ್ಲಿ ಹೋಗ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಜಮೀನಲ್ಲಿ ಇಲ್ಲದೆ ಇರುವ ಈ ಸಂದರ್ಭದಲ್ಲಿ ಸಾಕಷ್ಟು ಮಣ್ಣು ಕೊಚ್ಚಿ ಹೋಗ್ತಾ ಇರ್ತದೆ. ಅದನ್ನು ನಮ್ಮ ರೈತರು, ಹಲವಾರು ಜನ ರೈತರು ಒಂದು ರೀತಿಯಲ್ಲಿ ಮೂಢನಂಬಿಕೆ ಥರ ಟ್ರೀಟ್ ಮಾಡ್ತಾರೆ. ಏನಂತಾರೆ ಅಂತಂದರೆ, ಅದನ್ನು ಗುರ್ತು ಮಾಡಬೇಕು ಅಥವಾ ಮಣ್ಣಿನ ಸವಕಳಿ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಗುರ್ತು ಮಾಡಬೇಕು ಅಂತಂದರೆ, ಈ ಹಳ್ಳಿಗಳಲ್ಲಿ ಹೋಗಿ ಮಾತಾಡಿಸಿದಾಗ ನಮ್ಮ ಜಮೀನಿನಲ್ಲಿ ಒಂದು ದೊಡ್ಡ ಕಲ್ಲಿದೆ ಸರ್, ಆ ಕಲ್ಲು ಪ್ರತಿ ವರ್ಷ ಬೆಳೀತದೆ, ಅದನ್ನು ಭೂತಪ್ಪ ಅಂತ ಪೂಜೆ ಮಾಡ್ತೀವಿ ಅಥವಾ ಬಸವಣ್ಣ ಅಂತ ಪೂಜೆ ಮಾಡ್ತೀವಿ, ಬೇರೆ ಒಂದು ದೇವರ ಹೆಸರಿನಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹೋಗಿ ಒಂದು ಕೋಳಿ ಕೊಯ್ಕೊಳ್ತಕ್ಕಂಥದ್ದು, ಒಂದು ಎಡೆ ಕೊಡ್ತಕ್ಕಂಥದ್ದು, ಈ ರೀತಿ ಮೂಢನಂಬಿಕೆಯಿಂದ ಪೂಜೆ ಮಾಡ್ತಾರೆ. ಅದು ಏನನ್ನು ತೋರಿಸ್ತದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಜಮೀನಿನಲ್ಲಿ ಕಲ್ಲುಗಳು ಬೆಳೆಯೋದಿಲ್ಲ. ಕಲ್ಲುಗಳು ನಿರ್ಜೀವ ವಸ್ತುಗಳು. ಸುತ್ತ ಇರತಕ್ಕಂತಹ ಮಣ್ಣಿನ ಕಣಗಳು ಏನಾಗಿರ್ತದೆ, ಹಗುರವಾಗಿರ್ತವೆ. ಅವು ನೀರಿನ ರಭಸಕ್ಕೆ ಕೊಚ್ಚಿ ಹೋದಾಗ ಆ ಸ್ಥಳದಲ್ಲಿದ್ದಂತಹ ಕಲ್ಲು, ಭಾರವಾದ ಕಲ್ಲು ಎಕ್ಸ್ಪೋಸ್ ಆಗ್ತದೆ. 2ನೇದಾಗಿ ಇನ್ನೂ ಗಮನಿಸ್ಬೋದು, ಕೆಲವೊಂದು ಮರದ ಬೇರುಗಳು ಮೇಲಕ್ಕೆ ಬಂದಿದ್ದಾವೆ ಅಂತ ಅಂತಾರೆ ರೈತರು. ಯಾವುದೇ ಕಾರಣಕ್ಕೂ ಸಹಿತ ಮರದ ಬೇರುಗಳು ಮೇಲಕ್ಕೆ ಬೆಳೆಯೋದಿಲ್ಲ. ಕಾಂಡ ಮಾತ್ರ ಮೇಲಕ್ಕೆ ಬೆಳೀತದೆ, ಬೇರುಗಳು ಕೆಳಗಡೆನೇ ಬೆಳೀತಕ್ಕಂಥದ್ದು. ಬೇರುಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತಂದರೆ ಮಣ್ಣು ಕೊಚ್ಚಿ ಹೋಗ್ತಾಯಿದೆ ಅಂತಕ್ಕಂಥದ್ದು. ಇನ್ನು ಕೆಲವೊಬ್ಬರು ರೈತರನ್ನ ನಾನು ಮಾತಾಡಿಸ್ತಾ ಇರ್ತೀನಿ, ಅವ್ರು ಹೇಳ್ತಾ ಇರ್ತಾರೆ ಏನಂತಂದರೆ, ನಮ್ಮ ಜಮೀನಿನಲ್ಲಿ ಸರ್ ಮಳೆ ಬಂದಾಗ ಕಲ್ಲು ಎದ್ದೇಳ್ತವೆ ಅಂತಂತಾರೆ. ಈ ಅರಳು ಕಲ್ಲುಗಳು, ಮರಳಿನ ಥರ ಕಲ್ಲುಗಳು ಎದ್ದೇಳ್ತವೆ ಅಂತಂತಾರೆ. ಯಾವುದೇ ಕಾರಣಕ್ಕೂ ಸಹಿತ ಕಲ್ಲುಗಳು ಎದ್ದೇಳಲಿಕ್ಕೆ ಚಾನ್ಸ್ ಇಲ್ಲ. ಕಲ್ಲು ಅಲ್ಲೇ ಇರ್ತದೆ, ನಿಮ್ಮ ಮಣ್ಣು ಕೊಚ್ಕೊಂಡೋಗಿ ಬೇರೆ ನದಿ, ಕೆರೆ, ಹೊಂಡಗಳನ್ನ ಸೇರ್ಪಡೆ ಆಗ್ತಿರ್ತದೆ. ಆ ನಿಟ್ಟಿನಲ್ಲಿ ನಮಗೆ ಅನ್ನಿಸ್ತದೆ ಈ ಕಲ್ಲು ಬೆಳೀತದೆ ಅಥವಾ ಮರದ ಬೇರುಗಳು ಮೇಲಕ್ಕೆ ಬರ್ತವೆ ಅಥವಾ ಕಲ್ಲು ಉದ್ಭವ ಆಗ್ತವೆ ಅಂತಕ್ಕಂಥ ಭಾವನೆ ಬರ್ತದೆ. ಇದೆಲ್ಲದೂ ಏನು ತೋರಿಸ್ತದೆ ಅಂತಂದರೆ, ನಮ್ಮ ಜಮೀನಿನಲ್ಲಿರ್ತಕ್ಕಂತಹ ಫಲವತ್ತಾದ ಮಣ್ಣು ಸುಭದ್ರವಾಗಿ ನೆಲೆ ನಿಲ್ತಾ ಇಲ್ಲ, ಅದು ಕೊಚ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕೆ ರಕ್ಷಣೆ ಮಾಡಬೇಕು? ಈಗ ನಮಗೆ ಗೊತ್ತಿದೆ, ಒಂದು ಇಂಚು ಮಣ್ಣಾಗಬೇಕು ಅಂತಂತಂದರೆ ಅದು ಎಷ್ಟು, ನಾವು ವೈಜ್ಞಾನಿಕವಾಗಿ 200 ವರ್ಷ ಬೇಕು, 500 ವರ್ಷ ಬೇಕು, 1000 ವರ್ಷ ಬೇಕು ಅಂತ ಹೇಳ್ತೀವಿ. ಆದರೆ ಮೇಲಿರ್ತಕ್ಕಂತಹ 1 ಅಡಿ ಮಣ್ಣು, ಫಲವತ್ತಾದ ಮಣ್ಣು ತಯಾರಾಗಲಿಕ್ಕೆ ನಿಸರ್ಗ ಅಂತಕ್ಕಂಥದ್ದು, ಮನುಷ್ಯ ಅಂತಕ್ಕಂಥದ್ದು, ಈ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಆ ಜೀವಿಗಳ ಸಂಕುಲ ಇರ್ಬೋದು, ಇಷ್ಟೊಂದು ಕೆಲಸವನ್ನು ಮಾಡಿ ಆ ಮಣ್ಣನ್ನು ಉತ್ಪತ್ತಿ ಮಾಡಿರ್ತವೆ. ಆ ಎಲ್ಲ ಶ್ರಮ ಒಂದು ಗಂಟೆ ಜೋರಾಗಿ ಮಳೆ ಬಂದಾಗ
ಆದಾಗ ಕೊಚ್ಕೊಂಡು ಹೋಗಲಿಕ್ಕೆ ಬಿಟ್ಟರೆ ಅದು ನಶಿಸಿ ಹೋಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಚ್ಚರವನ್ನು ವಹಿಸ್ಕೊಂಡು ಈ ಮಣ್ಣನ್ನು ರಕ್ಷಣೆ ಮಾಡಬೇಕು. ಹಾಗಿದ್ರೆ ಮಣ್ಣು ಎಷ್ಟು ಪ್ರಮಾಣದಲ್ಲಿ ಹೋಗ್ತದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿದ್ರೆ ನೋಡಿ, ಒಂದು ತೆಳುವಾದ ಪೇಪರ್ನ ತೆಗೆದುಕೊಂಡ್ರೆ, 1 ಅಥವಾ 2 ಪೇಪರ್ನ ತೆಗೆದುಕೊಂಡ್ರೆ 1 ಮಿಲಿಮೀಟ್ರ್ ಸೈಜ್, 1 ಮಿಲಿಮೀಟ್ರ್ ದಪ್ಪ ಇರ್ತದೆ. ಆ ಮಿಲಿಮೀಟ್ರ್ ಗಾತ್ರದ ಅಂದರೆ ನಮ್ಮ ಉಗುರಿನ ದಪ್ಪ, ಅಷ್ಟು ಗಾತ್ರದ ಅಷ್ಟು ದಪ್ಪನೆಯ ಮಣ್ಣಿನ ಪದರ ಭೂಮಿಯ ಮೇಲಿಂದ ಕೊಚ್ಕೊಂಡು ಹೋಯಿತು ಅಂತಂದರೆ 1 ಎಕರೆ ಪ್ರದೇಶದಲ್ಲಿ ಸರಾಸರಿಗೆ 6 ಟನ್ ಮಣ್ಣು ಕೊಚ್ಕೊಂಡು ಹೋಗ್ತದೆ. ಈಗ ನಾವು ನೋಡ್ತೀವಿ, ಪ್ರತಿ ವರ್ಷ ನಮ್ಮ ರೈತರು ಹೇಳ್ತಾ ಇರ್ತಾರೆ ಕಲ್ಲು ಎದ್ದಾಳ್ತವೆ ಅಂತಂತಾರಲ್ಲ, ಅದನ್ನು ನಾನು ಒಂದು ಜಮೀನಿನಲ್ಲಿ ನಾನು ಅಳತೆ ಮಾಡಿದಾಗ ಆ ಕಲ್ಲಿನ ದಪ್ಪ ಮಿನಿಮಮ್ ಅಂದ್ರೂ 1 ಇಂಚ್ ದಪ್ಪ ಇರ್ತದೆ, ಮ್ಯಾಕ್ಸಿಮಮ್ ಅಂದರೆ 2 ಇಂಚ್ ದಪ್ಪ ತನಕ ಬರ್ತದೆ. ಸರಾಸರಿಯಾಗಿ ನಾವು ಲೆಕ್ಕ ಹಾಕಿದಾಗ 1 ಇಂಚ್ ಮಣ್ಣು ಕೊಚ್ಕೊಂಡು ಹೋಗಿರೋದು ಕಾಣ್ತದೆ. ಅಲ್ಲಿ 50% ಕಲ್ಲು ಉಳ್ಕೊಂಡಿದೆ, ಇನ್ನು 50% ಜಾಗದಲ್ಲಿ ಖಾಲಿಯಾಗಿದೆ ಅಂತಂದರೆ ಮಣ್ಣು 1 ಸೆಂಟಿಮೀಟ್ರ್ನಷ್ಟು ಮಣ್ಣು ಹೋಗಿದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. 1 ಮಿಲಿಮೀಟ್ರ್ ಮಣ್ಣು ಹೋದರೆ 6 ಟನ್ ಮಣ್ಣು ಹೋಗ್ತದೆ ಅಂತಂತಂದರೆ 1 ಸೆಂಟಿಮೀಟ್ರ್ ಮಣ್ಣು ಹೋಗ್ತದೆ ಅಂತಂದರೆ 60 ಟನ್ ಮಣ್ಣು ನಮ್ಮ ಜಮೀನಿನಲ್ಲಿ ಹೋಗ್ತದೆ. ಸರಾಸರಿಯಾಗಿ ಪ್ರತಿಯೊಬ್ಬ ರೈತರ ಜಮೀನಿನಲ್ಲಿಯೂ ಸಹಿತ 25 ಟನ್ನಿನಿಂದ 50 ಟನ್ ಮಣ್ಣು ಕೊಚ್ಚಿ ಹೋಗ್ತದೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳೋದ್ರ ಬದಲಾಗಿ ನಾವು ಎಲ್ಲಿಯಾದರೂ ಕೆರೆಯಲ್ಲಿ ಮಣ್ಣು ತುಂಬಿಸ್ತಾರೆ ಅಂತಂತಂದರೆ ಒಂದು ಟಿಪ್ಪರ್ಗೆ 5,000 to 6,000 ರೂಪಾಯಿ ಕೊಟ್ಬಿಟ್ಟು ನಾವು ಹೊಡೆಸ್ಕೊಳ್ತೀವಿ. ಒಂದೊಂದು ಟಿಪ್ಪರ್ಗೆ 5,000-6,000 ರೂಪಾಯಿ ಅಂತಂತಂದರೆ 10 ಟಿಪ್ಪರ್ ಹೊಡೆಸಿದ್ರೆ 60,000 ರೂಪಾಯಿ. ಇಲ್ಲಿ 60 ಟನ್ ಮಣ್ಣು ಹೋಗ್ಲಿಕ್ಕೆ ಬಿಟ್ಟಿರ್ತೀವಿ, ಅಲ್ಲಿ 60,000 ರೂಪಾಯಿ ದುಡ್ಡನ್ನು ಕೊಟ್ಟು ನಮ್ಮ ಜಮೀನಿಗೆ ಮಣ್ಣನ್ನು ಹೊಡೆಸ್ಕೊತೀವಿ. ಈ ನಿಟ್ಟಿನಲ್ಲಿ ನಮ್ಮ ರೈತರು ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ನಾವು ಮಣ್ಣನ್ನು ಉಳಿಸ್ಬೇಕು, ಮಣ್ಣನ್ನು ಬೆಳೆಸಬೇಕು, ಮಣ್ಣನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು. ನಾವು ಏನೇ ನಮ್ಮ ಭೂಮಿ ಮೇಲೆ ನಾವೇನೇ ದುಡ್ಕೊಂಡು ತಿಂದ್ರೂ ಸಹಿತ ಇವತ್ತು ಮಣ್ಣಿನಿಂದನೇ. ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣೇ ಸತ್ರೆ ಇನ್ನೆಲ್ಲಿಗೆ ಅಂತಕ್ಕಂಥದ್ದು ಗಾದೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಣ್ಣು ಮೇಲ್ಗಡೆ ಇರ್ತಕ್ಕಂಥ 1 ಅಡಿ ಮಣ್ಣು, ಫಲವತ್ತಾಗಿರ್ತಕ್ಕಂಥ ಮಣ್ಣು, ಜೀವ ಸಂಕುಲ ಇರ್ತಕ್ಕಂಥ ಮಣ್ಣು, ಜೀವಂತ ಇರ್ತಕ್ಕಂಥ ಮಣ್ಣು, 1 ಅಡಿ ಮಣ್ಣು ಬದುಕಬೇಕಂತಂತಂದರೆ ನಾವು ಮಣ್ಣನ್ನು ಉಳಿಸ್ಬೇಕಾಗ್ತದೆ. ಒಂದು ಗಾದೆ ಮಾತನ್ನು ಹೇಳ್ತಾರೆ ಹಿಂದಿನ ಕಾಲದಲ್ಲಿ, ಮಣ್ಣು ಉಳ್ಕೋಬೇಕು, ಅದರ ಪ್ರಾಮುಖ್ಯತೆ ಹೇಗಿರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಗಾದೆ ಮಾತನ್ನು ಹೇಳ್ತಾರೆ. ಎಲ್ಲ ಜಮೀನುಗಳಲ್ಲೂ ಸಹಿತ ಒಡ್ಡುಗಳಿರಬೇಕು, ಜಮೀನುಗಳಲ್ಲಿ ಮಣ್ಣು ಸಂರಕ್ಷಣೆಗೆ ಬದುಗಳಿರಬೇಕು. ಒಡ್ಡಿಲ್ಲದ ಹೊಲ ಗೊಡ್ಡೆಮ್ಮೆನ ಸಾಕ್ದಂಗೆ ಅಂತಂತಂದು, ಗೊಡ್ಡೆಮ್ಮೆಗೆ ಎಷ್ಟು ಹುಲ್ಲು ಹಾಕಿ, ಎಷ್ಟು ಹಿಂಡಿ ಹಾಕಿ, ಎಷ್ಟು ಸಾಕಿ, ಅದು ಏನು ಕರು ಹಾಕೋದಿಲ್ಲ, ಹಾಲು ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಅದು ಏನೂ ಪ್ರಯೋಜನ ಆಗೋದಿಲ್ಲ. ಹಾಗೆ ಜಮೀನಿನಲ್ಲಿ ಫಲವತ್ತಾದ ಮೇಲ್ಗಡೆ ಮಣ್ಣು, 1 ಅಡಿ ಮಣ್ಣಿಲ್ಲ ಅಂತಂತಂದರೆ ಅದರ ಸೂಚಕ ಒಡ್ಡಿಲ್ಲ ಅಂತಂತಂದು. ಆ ಒಡ್ಡು ಇಲ್ಲದೆ ಇದ್ದಂಥ ಜಮೀನಲ್ಲಿ ನಾವು ಏನು ಮಾಡಿದ್ರೂ ಸಹಿತ ಅಲ್ಲಿ ನಾವು ಏನು ಉತ್ತಮವಾದಂಥ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಒಡ್ಡುಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಾವು ಮಣ್ಣನ್ನು ತಡಿಬೇಕು, ಮಣ್ಣನ್ನು ರಕ್ಷಣೆ ಮಾಡಬೇಕು ಅಂದರೆ ಹರಿತಕ್ಕಂಥ ನೀರನ್ನು ನಾವು ನಿಲ್ಲಿಸಬೇಕು, ನಿಂತ ನೀರನ್ನು ಇಂಗಿಸ್ಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಜಮೀನಿನಲ್ಲಿ ಫಲವತ್ತಾದ ಮಣ್ಣು ಉಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವೆಲ್ಲರೂ ಹಲವಾರು ನೀರಾವರಿ ತಜ್ಞರನ್ನು ಕೇಳಿದ್ದೀವಿ. ಒಬ್ಬರು ಅಯ್ಯಪ್ಪ ಮಸ್ಗಿ ಅಂತಕ್ಕಂಥವ್ರು ಒಬ್ಬರು ಜಲತಜ್ಞರಿದ್ದಾರೆ. ಅವರೊಂದು ಮಾತನ್ನು ಹೇಳ್ತಾರೆ. ಅವ್ರ ತಂದೆಯವರು ಅವ್ರಿಗೊಂದು ಮಾತನ್ನು ಹೇಳ್ತಿದ್ರಂತೆ, ಒಂದು ಜಮೀನಿನಲ್ಲಿ ಚೆನ್ನಾಗಿ ಬೆಳೆ ಬರಬೇಕು ಅಂತಂತಂದರೆ 3 ತಗ್ಗು 3 ಉಬ್ಬಿರಬೇಕು ಅಂತ ಹೇಳ್ತಿದ್ರಂತೆ. 3 ತಗ್ಗು 3 ಉಬ್ಬು ಅಂತಂತಂದರೆ ಏನು ಅಂತಂದರೆ, ಹೆಚ್ಚಿಗೆ ಮಳೆ ಆದಾಗ ಉಬ್ನಾಗ ಚೆನ್ನಾಗಿ ಬರ್ತದೆ, ಕಡಿಮೆ ಮಳೆ ಆದಾಗ ತಗ್ನಾಗ ಚೆನ್ನಾಗಿ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಜಮೀನುಗಳಲ್ಲಿ ನೀರು ನಿಲ್ಲಲಿಕ್ಕೂ ಅವಕಾಶ ಇರಬೇಕು, ಅಥವಾ ತೇವಾಂಶವನ್ನು ಹಿಡಿದಿಟ್ಕೊಳ್ಲಿಕ್ಕೂ ಅವಕಾಶ ಇರಬೇಕು. ಆ ನಿಟ್ಟಿನಲ್ಲಿ ಇದ್ದಾಗ ನಮಗೆ ಆ ಮಣ್ಣು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಇದಕ್ಕೆ ಏನು ಕಾರಣ? ಮಣ್ಣು ಕೊಚ್ಚಣೆ ಆಗಲಿಕ್ಕೆ ಏನು ಕಾರಣ? ಈ ಮಣ್ಣು ಕೊಚ್ಚಣೆ ಆಗಲಿಕ್ಕೆ ಏನು ಕಾರಣ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಮೀನಿನ ಹಿಡುವಳಿಗಳು ಕಡಿಮೆ ಆಗ್ತಿದ್ದಾವೆ. ಎರಡನೇದಾಗಿ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಯಂತ್ರಗಳು ಏನು ಟ್ರ್ಯಾಕ್ಟರ್ಗಳಿದ್ದಾವೆ, ಆ ಟ್ರ್ಯಾಕ್ಟರ್ಗಳು, ಒಂದು ಟ್ರ್ಯಾಕ್ಟರ್ನ ತೂಕ 2 ಟನ್ ತೂಕ ಇರ್ತದೆ. ಆ ಟ್ರ್ಯಾಕ್ಟರ್ನ ವರ್ಷದಲ್ಲಿ 4 ರಿಂದ 5 ಸಾರಿ ನಮ್ಮ ಜಮೀನಿನಲ್ಲಿ ಆಡಿಸಿದ್ವಿ ಅಂತಂದರೆ ಆ ಜಮೀನು ಗಟ್ಟಿ ಆಗ್ತದೆ. ಕೆಳಗಡೆ 1/2 ಅಡಿ ಒಳಗಡೆ ನಮ್ಮ ಜಮೀನಿನ ಒಳಗಡೆ ಗಟ್ಟಿ ಪದರ ಕ್ರಿಯೇಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕಾಂಪ್ಯಾಕ್ಟ್ ಲೇಯರ್ ಅಂತ ಅಂತೀವಿ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಬಂದಿರತಕ್ಕಂತಹ ಆಧುನಿಕ ಯಂತ್ರೋಪಕರಣಗಳೇನಿದ್ದಾವೆ, ನಮ್ಮ ರೋಟೋವೇಟರ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅವೆಲ್ಲವೂ ಸಹಿತ ಕಿತ್ತಾಕದ ಮಣ್ಣಲ್ಲಿ 1/2 ಅಡಿ ಮಣ್ಣನ್ನು ಮಾತ್ರ. ಹಾಗಾಗಿ ಮೇಲ್ಗಡೆ ಇರತಕ್ಕಂಥ 1/2 ಅಡಿ ಮಣ್ಣನ್ನು 5-6 ಸಲ ಕಿತ್ತಾಕ್ತೇವೆ, ಕೆಳಗಡೆ ಇರತಕ್ಕಂಥ ಮಣ್ಣು ಗಟ್ಟಿ ಆಗ್ತದೆ. ಯಾವಾಗ ಮಳೆ ಹೋಯ್ತತೆ ಭೂಮಿ ಒಳಗಡೆ ನೀರು ಇಂಗ್ಲಿಕ್ಕಾಗಲ್ಲ. 1/2 ಅಡಿ ಎಷ್ಟು ಹಿಡಿದಿಟ್ಕೋಬೇಕೋ ಹಿಡಿದಿಟ್ಕೊಂಡಿರ್ತತೆ, ಉಳಿದಂಥ ಮಣ್ಣೀರು ಕೊಚ್ಕೊಂಡು ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಕೊನೆಯಲ್ಲಿ ಬದು ಇರೋದಿಲ್ಲ. ಹಾಗಾಗಿ ಮಣ್ಣಿನ ಕೊಚ್ಚಣೆ ಯಥೇಚ್ಛವಾಗಿ ನಡೀತದೆ. ಅದ್ರ ಜೊತೆಯಲ್ಲಿ ನಾವು ಬಳಕೆ ಮಾಡ್ತಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು,
ನಮ್ಮ ತ್ಯಾಜ್ಯಗಳನ್ನೆಲ್ಲವನ್ನೂ ಸುಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಸಾವಯವ ಗೊಬ್ಬರಗಳನ್ನ ಅಥವಾ ತಿಪ್ಪೆ ಗೊಬ್ಬರಗಳನ್ನ ನಾವು ನಮ್ಮ ಕೃಷಿ ಜಮೀನಿಗೆ ನಾವು ತೋರಿಸ್ತಾನೆ ಇಲ್ಲ. ಏನು ಮೂಗಿಗೆ ತುಪ್ಪ ಸವರದಂಗೆ ಆ ಜಮೀನಿಗೆ ಯಾವಾಗ ಒಂದ್ಸಲಿ ಹಾಕ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಈ ಎಲ್ಲ ಕಾರಣಗಳಿಂದ ನಮ್ಮ ಜಮೀನಿನಲ್ಲಿ ಮಣ್ಣಿನ ಭೌತಿಕ ಗುಣಗಳು ಕಡಿಮೆ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಮಣ್ಣು ಕೊಚ್ಚಣೆ ಆಗ್ತದೆ. ಹಾಗಿದ್ರೆ ನಷ್ಟ ಏನು? ಈ ಮಣ್ಣು ಕೊಚ್ಚಣೆ ಆದ್ರೆ ನಷ್ಟ ಏನು? ಆಗಲೇ ಹೇಳ್ತಾ ಇದ್ದೆ, 1 ಅಡಿ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಯ್ತು ಅಂತಂತಂದರೆ ಅದು ಅಪಾರವಾದಂಥ ನಷ್ಟ. ಆಗಲೇ ಹೇಳ್ತಾ ಇದ್ದೆ, 1 ಮಿಲಿಮೀಟ್ರ್ ಮಣ್ಣು ಹೋಯ್ತು ಅಂತಂದರೆ 6 ಟನ್ ಮಣ್ಣು ಹೋಗ್ತದೆ. 1 ಸೆಂಟಿಮೀಟ್ರ್ ಸರಾಸರಿಯಾಗಿ ಹೋಗ್ತದೆ, 60 ಟನ್ ಮಣ್ಣು ಹೋಗ್ತದೆ. ನನ್ನ ಜೀವಿತಾವಧಿನಲ್ಲಿ 1 ವರ್ಷದಲ್ಲಿ 60 ಟನ್ ಮಣ್ಣು ಹೋಯ್ತು ಅಂದರೆ ನಾನು ಆ ಜಮೀನಿನಲ್ಲಿ ನಾನೇನಾದರೂ ಒಂದು 25 ವರ್ಷ 30 ವರ್ಷ ಕೆಲಸ ಮಾಡಿದೆ ಅಂತಂದರೆ 30 ವರ್ಷದಲ್ಲಿ 1 ಅಡಿ ಮಣ್ಣನ್ನು ಕೊಚ್ಕೊಂಡು ಹೋಗಿರ್ತದೆ. ಆ 30 ವರ್ಷದಲ್ಲಿ 60 ಟನ್ನಂಗೆ 1800 ಟನ್ ಮಣ್ಣನ್ನು ನಾನು ಬೇರೆ ಕಡೆಗೆ ಕಳಿಸಿ ನನ್ನ ಮುಂದಿನ ಪೀಳಿಗೆಗೆ ಏನೂ ಬೆಳೀಲಿಕ್ಕೆ ಯೋಗ್ಯವಲ್ಲದ ಅತ್ಯಂತ ಕಡಿಮೆ ಫಲವತ್ತತೆ ಹೊಂದಿರತಕ್ಕಂಥ ಭೂಮಿಯನ್ನು ಬಿಟ್ಟು ಹೋಗಬೇಕಾಗ್ತದೆ. ಆವಾಗ ಹೇಗೆ ಬದುಕಬೇಕು ನಮ್ಮ ಮುಂದಿನ ಪೀಳಿಗೆ, ಅದನ್ನು ನಾವು ಗಮನಿಸ್ಕೋಬೇಕಾಗ್ತದೆ. ನೆಕ್ಸ್ಟ್ ಅದ್ರ ಜೊತೆಗೆ ಉತ್ತಮವಾದಂತಹ ಅತ್ಯಂತ ಭೂಮಿಯ ಮೇಲೆ ಬಹಳ ಪರಿಶುದ್ಧವಾದಂಥ ನೀರು ಯಾವುದಾದ್ರಿಂದ ಮಳೆ ನೀರು. ಆ ಮಳೆ ನೀರು ಇಷ್ಟು ಪ್ಯೂರ್ ಅಂತಂತಂದರೆ ಯಾವ ಪವಿತ್ರವಾದಂತಹ ನದಿನಲ್ಲೂ ಸಹಿತ ಆ ನೀರು ಸಿಗೋದಿಲ್ಲ. ಅಷ್ಟು ಪವಿತ್ರವಾದಂತಹ ನೀರು, ಶುದ್ಧವಾದಂಥ ನೀರು, ಲವಣಾಂಶಗಳನ್ನು ಹೊಂದಿರದೇ ಇರತಕ್ಕಂತಹ ನೀರು, ಆ ನೀರು ಸಿಗ್ತದೆ. ಆ ಪವಿತ್ರವಾದ ನೀರು ಪೋಲಾಗ್ತದೆ. ಎಕ್ಸಾಂಪಲ್ನ ತೆಗೆದುಕೊಂಡ್ರೆ 1 ಮಿಲಿಮೀಟರ್ ಮಳೆ ಬಿತ್ತು, ಅದು ಭೂಮಿನಲ್ಲಿ ಇಂಗಲಿಲ್ಲ, ಕಂಪ್ಲೀಟಾಗಿ ಹರ್ಕೊಂಡು ಹೋಗ್ತದೆ ಅಂತಂದರೆ 1 ಎಕರೆ ಪ್ರದೇಶದಿಂದ 4000 ಲೀಟ್ರ್ ನೀರು ಹೊರಗಡೆಗೆ ಹೋಗ್ತದೆ. ಹಾಗೆಯೇ ನಮ್ಮ ಮೈಸೂರು ಅಥವಾ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ನೋಡ್ತಾ ಬಂದರೆ 700ರಿಂದ 800 ಮಿಲಿಮೀಟ್ರ್ ಮಳೆ ಆಗ್ತದೆ. 700ರಿಂದ 800 ಮಿಲಿಮೀಟ್ರ್ ಅಂತಂದರೆ 1 ಮಿಲಿಮೀಟ್ರಿಗೆ 4000 ಲೀಟ್ರು ಸೃಷ್ಟಿಯಾದರೆ ನೀರಿನ ಸಂಪನ್ಮೂಲ 1 ಎಕರೆ ಪ್ರದೇಶದಲ್ಲಿ 700 ಮಿಲಿಮೀಟ್ರಿಗೆ 7 28 ಲಕ್ಷ ಲೀಟರ್ ನೀರು ಕೊಚ್ಕೊಂಡು ಹೋಗ್ತದೆ. ಆ ನೀರನ್ನು ಅದರಲ್ಲಿ ಎಲ್ಲ 100% ಹಿಡಿದಿಡ್ಲಿಕ್ಕಾಗಲ್ಲ. ಅದರಲ್ಲಿ 25% ನೀರನ್ನು ನಾವೇನಾದರೂ ರಕ್ಷಣೆ ಮಾಡ್ತೀವಿ ಅಂತಂದರೆ 7.5 ಲಕ್ಷ ಲೀಟ್ರ್ ನೀರನ್ನು 1 ಎಕರೆ ಪ್ರದೇಶದಲ್ಲಿ ನಾವು ನಿಲ್ಲಿಸ್ಬೋದು. 7.5 ಲಕ್ಷ ಲೀಟ್ರನ್ನ 200 ಲೀಟ್ರ್ ಡ್ರಮ್ನಲ್ಲಿ ಏನಾದರೂ ತುಂಬಿಸಿಬಿಟ್ಟು ನಾವೇನಾದರೂ ಇಟ್ಟುಬಿಟ್ವಿ ಅಂತಂತಂದರೆ 3500ದಿಂದ ಆಲ್ಮೋಸ್ಟ್ 3750 ಡ್ರಮ್ಗಳನ್ನ ನಿಲ್ಲಿಸ್ಬೋದು. 3750 ಡ್ರಮ್ ಅಂತಂತಂದರೆ ಒಂದೊಂದು ಚದರ ಮೀಟ್ರ್ನಲ್ಲಿ ಒಂದೊಂದು ಡ್ರಮ್ಮನ್ನು ಇಟ್ಟು ಆ ಡ್ರಮ್ಮಿನ ತುಂಬ ನೀರನ್ನು ನಿಲ್ಲಿಸ್ಬೋದು. ಅಷ್ಟು ಮಳೆ ನೀರನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಿದ್ದರೆ ಮಣ್ಣು ಒಂದು ಕಡೆ ಕೊಚ್ಚಿ ಹೋಗ್ತದೆ, ಇನ್ನೊಂದು ಕಡೆ ಶುದ್ಧವಾದಂಥ ನೀರು ಕೊಚ್ಚಿ ಹೋಗ್ತದೆ. ಇದನ್ನು ನಾವು ಹಿಡಿದಿಡಲಿಕ್ಕೆ ಪರಿಹಾರಗಳಿದ್ದಾವ? ಎಸ್, ತುಂಬ ಪರಿಹಾರಗಳಿದ್ದಾವೆ. ನಾವು ಮಾಡಬೇಕಷ್ಟೇ, ಕೆಲಸ ಮಾಡಬೇಕಷ್ಟೇ. ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂತಂದರೆ, ಕಡಿಮೆ ಭೂಮಿ ಚಿಕ್ಕದಾಯ್ತಲ್ಲ ಅಂತಂತಂದು ಆ ಬದುವನ್ನ ನಾವು ನೇಗಿಲು ಹೊಡಿಬೇಕಾದ್ರೆ ಈ ಕಡೆಯಿಂದ ಅರ್ಧ ಅಡಿ ಒತ್ತಲಿಸ್ಕೊಂಡು ಹೊಡಿಯೋದು, ಆ ಕಡೆ ರೈತ ಅರ್ಧ ಅಡಿ ಒತ್ತಲಿಸ್ಕೊಂಡು ಹೊಡಿಯೋದು. ಇಬ್ಬರೂ ಸೇರಿಕೊಂಡು ಇಬ್ಬರು ಕಾಂಪಿಟೇಷನಲ್ಲಿ ಆ ಬದುವನ್ನು ಸಾಯಿಸ್ತಾ ಇದ್ದೀವಿ. ಆ ಬದುಗಳನ್ನು ನಾವು ಉಳಿಸ್ಬೇಕು. ಆ ಬದುಗಳನ್ನು ನಾವು ಮತ್ತೆ ನಮ್ಮ ಜಮೀನುಗಳಿಗೆ ತರಬೇಕಾಗ್ತದೆ. ಹಾಗಿದ್ರೆ ಯಾವ ರೀತಿಯ ಬದುಗಳಿದ್ದಾವೆ? ಒಂದು ಹುಲ್ಲಿನ ಬದು ಇದೆ, ಇನ್ನೊಂದು ಕಲ್ಲಿನ ಬದು ಇದೆ, ಇನ್ನೊಂದು ಮಣ್ಣಿನ ಬದು ಇದೆ. ಈ 3 ರೀತಿಯ ಬದುಗಳನ್ನು ನಾವು ಹಾಕಬಹುದು. ಯಾವ ಜಮೀನುಗಳು ಸಮತಟ್ಟಾಗಿದ್ದಾವೆ, ಯಾವ ಜಮೀನಿನಲ್ಲಿ ಹೆಚ್ಚು ನೀರು ಹರಿಯೋದಿಲ್ಲ, ಯಾವ ಜಮೀನಿನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ರಾಸಾಯನಿಕಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇಲ್ಲ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗಿದೆ, ಅಂತಹ ಜಮೀನುಗಳಲ್ಲಿ ಇಳುಕಲಿಗೆ ಅಡ್ಡಲಾಗಿ ನಾವು ಒಂದು ಸಾಲು ನಾವು ಈ ವೆಟಿವರ್ ಗ್ರಾಸ್ ಅಂತಕ್ಕಂಥದ್ದು ಬರ್ತದೆ. ಅಂದರೆ ಜೀವಂತ ಬದುಗಳನ್ನು ನಾವು ರಚನೆ ಮಾಡ್ತಕ್ಕಂಥದ್ದು ವೆಟಿವರ್ ಗ್ರಾಸ್. ಅದನ್ನು ನಾವೇನಾದರೂ ಹಾಕ್ಕೊಂಬಿಟ್ರೆ ನಮ್ಮ ಮೇಲಿನಿಂದ ಬರ್ತಕ್ಕಂಥ ಮಳೆಯ ನೀರಿನ ರಭಸವನ್ನು ಆ ಜೀವಂತ ಬದುಗಳು ತಡಿತವೆ. ತಡೆದುಬಿಟ್ಟು ಮುಂದಕ್ಕೆ ಮಣ್ಣು ಇಲ್ಲೇ ಉಳ್ಕೊಳ್ತದೆ, ನೀರು ಮಾತ್ರ ಫಿಲ್ಟರ್ ಆಗಿದ್ದು ಮುಂದಕ್ಕೆ ಹೋಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಅವು ತುಂಬ ಕೆಲಸವನ್ನು ಮಾಡ್ತದೆ. ಈ ವೆಟಿವರ್ ಗ್ರಾಸ್ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂದರೆ, ಈ ವೆಟಿವರ್ ಗ್ರಾಸ್ ಇಷ್ಟು ಪ್ರಾಮಿನೆನ್ಸ್ ಪಡಿತದೆ ಅಂತಂತಂದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ 1000 ರೂಪಾಯಿ 1 kg ಇದೆ. ಯಾಕೆ ಅಂತಂತಂದರೆ ಅದು ನೀರನ್ನು ಶುದ್ಧೀಕರಣ ಮಾಡ್ತಕ್ಕಂತಹ, ಅಂದರೆ ಕಂಟಾಮಿನೇಟೆಡ್ ವಾಟರ್ ಏನಾದರೂ ಇದೆ ಅಂದರೆ ಅದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿಯ ವೆಟಿವರ್ ಗ್ರಾಸ್ಗಿದೆ. ಲಾವಂಚ ಅಂತಿರಲ್ಲ, ಅದಲ್ಲ, ಲಾವಂಚ ಅಂತ ಹುಲ್ಲು ಅಂತೀವಿ. ಆ ಹುಲ್ಲು 1000 ರೂಪಾಯಿ, ಅದರ ಬೇರುಗಳು 1000 ರೂಪಾಯಿ 1 kg. ಯಾವುದಾದ್ರು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋದರೆ ಆ ನೀರಿನಲ್ಲಿ ಹಾಕಿರ್ತಾರೆ. ಯಾಕೆಂದರೆ ಅದರಲ್ಲಿ ಇರ್ತಕ್ಕಂಥ ಹೆವಿ ಮೆಟಲ್ಸ್ನ ಹೇಳ್ಕೊಳ್ತದೆ ಅಂತಂತಂದು. ರೈತರು ಇದರಿಂದನೂ ಲಾಭ ಮಾಡ್ಬೋದು. ಒಂದು ಮಣ್ಣಿನ ಸಂರಕ್ಷಣೆ ಆಗ್ತದೆ, 2ನೇದು ನೀರಿನ ಸಂರಕ್ಷಣೆ ಆಗ್ತದೆ, 3ನೇದಾಗಿ ಆ ಬೇರುಗಳನ್ನ ಏನಾದರೂ ಕಿತ್ತುಬಿಟ್ಟು ನಾವು ಮಾರಾಟ ಮಾಡ್ತೀವಿ ಅಂದರೆ ಅದರಿಂದನೂ ಅನುಕೂಲ ಆಗ್ತದೆ.
ಇನ್ನು ಕಲ್ಲಿನ ಬದು ನಮಗೆ ಗೊತ್ತಿದೆ, ಹಲವಾರು ಜನ ಮಾತಾಡ್ತಾರೆ ಅಂತ ಆಗಲೇ ಹೇಳ್ತಾ ಇದ್ದೆ, ಕಲ್ಲೆದ್ದಾಳ್ತವೆ ಜಮೀನಲ್ಲಿ ಅಂತ. ಎದ್ದಿದ್ದಂತಹ ಕಲ್ಲುಗಳನ್ನ ಹಾಗೆ ಬಿಟ್ಟರೆ ಆ ಜಮೀನಲ್ಲಿ ಏನು ಬೆಳಿಲಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನೋ ಮಾಡಬೇಕು ಅಂತಂದರೆ ಆಳುಗಳನ್ನ ಬಿಟ್ಬಿಟ್ಟು ಆ ಕಲ್ಲುಗಳನ್ನೆಲ್ಲ ಆರಿಸ್ಬಿಟ್ಟು ಜಮೀನಿನಲ್ಲಿ ಇಳುಕಲಿಗೆ ಅಡ್ಡಲಾಗಿ ಒಂದು 4 ಅಡಿ ತಳದ ಅಗಲವನ್ನು ಮಾಡಿಕೊಂಡು ಆ ಕಲ್ಲುಗಳನ್ನೆಲ್ಲವನ್ನು ಸಹಿತ ಇಳುಕಲಿಗೆ ಅಡ್ಡಲಾಗಿ ಒಂದು ಬದುವಿನ ರೂಪದಲ್ಲಿ ಕಟ್ಟಿದರೆ ಜಮೀನು ಕ್ಲೀನ್ ಆಗ್ತದೆ. ಜಮೀನಿನಿಂದ ನೀರು ಮಣ್ಣು ಕೊಚ್ಚಿ ಹೋಗ್ತಕ್ಕಂಥದ್ದನ್ನು ತಡಿಲಿಕ್ಕೆ ನಮಗೆ ಕಲ್ಲಿನಿಂದ ಬದುಗಳಾಗ್ತದೆ. ಈ ನಿಟ್ಟಿನಲ್ಲಿ ಮಾಡ್ಕೋಬೋದು. ಇವೆರಡು ಅತ್ಯಂತ ಸುಲಭವಾಗ್ತಕ್ಕಂಥದ್ದು. ಇನ್ನು ನಮ್ಮ ಕೃಷಿ ಇಲಾಖೆ ಮುಖಾಂತರ ಅಥವಾ ವೈಜ್ಞಾನಿಕವಾಗಿ ಮಣ್ಣನ್ನು ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ಮಣ್ಣಿನ ಬದುಗಳನ್ನು ನಾವು ಹಾಕ್ಲಿಕ್ಕೆ ಹೇಳ್ತೀವಿ. ಈ ಮಣ್ಣಿನ ಬದುಗಳನ್ನು ಹಾಕಲಿಕ್ಕೆ ಹೇಳಿದಾಗ ರೈತರಲ್ಲಿ ಒಂದು ಬರ್ತಕ್ಕಂಥದ್ದು ಏನಂತಂದರೆ, ಕೆಳಗಡೆ ಇರ್ತಕ್ಕಂಥ ಮಣ್ಣನ್ನು ಬದುಗೆ ಹಾಕಿಬಿಡಬೇಕು, ಒಟ್ಟು ಭೂಮಿಯನ್ನು ಅಥವಾ ಮಣ್ಣನ್ನು ಸಮತಟ್ಟು ಮಾಡಿಬಿಡಬೇಕು ಅಂತಕ್ಕಂಥದ್ದು. ಅದು ತಪ್ಪು. ಯಾವಾಗಲೂ ಸಹಿತ ಬದುವನ್ನು ಹಾಕಬೇಕು ಅಂತ ಬಂದಾಗ, ಇಳುಜಾರಿಗೆ ಬಂದಾಗ ಮೊದಲು ನಾವು ಮಣ್ಣನ್ನು ಮೇಲ್ಗಡೆಯಿಂದ ತೆಗೆದುಕೊಳ್ಬೇಕು, ಕೆಳಭಾಗಕ್ಕೆ ಮಣ್ಣನ್ನು ಹಾಕಬೇಕಾಗ್ತದೆ. ಹಾಗಾದರೆ ನಾವು ಒಂದು ಟ್ರ್ಯಾಕ್ಟರ್ ಡೋಸರ್ನ ಬಿಟ್ಬಿಟ್ಟು ಎಲ್ಲದನ್ನು ಬದುಕು ಓಡಿಸ್ಬಿಡ್ಬೋದಾ? ದಯಮಾಡಿ ಆ ಒಂದು ಪದ್ಧತಿನ ಅಳವಡಿಕೆ ಮಾಡ್ಕೊಬಾರ್ದು. ಯಾಕೆ ಅಂತ ಆಗಲೇ ಹೇಳ್ತಾ ಇದ್ದೆ, 1 ಅಡಿ ಮೇಲ್ಗಡೆ ಇರ್ತಕ್ಕಂಥ ಫಲವತ್ತಾದ ಮಣ್ಣನ್ನು ಏನಾದರೂ ನೀವು ಬದುಗೆ ತಳ್ಳಿಬಿಟ್ರೆ ಬದು ತಾಕತ್ತಾಗ್ತದೆ, ನಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತದೆ. ಅದು ಮಾಡಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತಂತಂದರೆ, 1 ಮೀಟ್ರ್ ಅಗಲಕ್ಕೆ ಟ್ರೆಂಚನ್ನು ಹೊಡ್ಕೋಬೇಕು. ಎಷ್ಟಡಿ? 2 ಅಡಿ ಆಳಕ್ಕೆ ಟ್ರೆಂಚನ್ನು ಹೊಡ್ಕೊಂಡು 5 ಮೀಟ್ರ್, ಒಂದು 15ರಿಂದ 20 ಅಡಿ ಉದ್ದ, 3 ಅಡಿ ಅಗಲ, 2 ಅಡಿ ಆಳದ ಟ್ರೆಂಚನ್ನು ಹೊಡ್ಕೊಂಡು ಆ ಟ್ರೆಂಚ್ನಿಂದ ಬಂದಂತಹ ಮಣ್ಣನ್ನು ಟ್ರೆಂಚಿನ ಕೆಳಭಾಗದಲ್ಲಿ ಒಂದು 2 ಅಡಿ ಜಾಗ ಬಿಡಬೇಕು. ಯಾಕೆಂದರೆ ಮಣ್ಣು ಜರುಗಬಾರ್ದು ಅಂತಂತಂದು ಬದುವಿನಿಂದ ಅದನ್ನು ಜಾಗವನ್ನು ಬಿಟ್ಟು, ಅದಕ್ಕೆ ಬರ್ಮ್ ಅಂತ ಹೇಳ್ತೀವಿ, ಜಾಗವನ್ನು ಬಿಟ್ಬಿಟ್ಟು ಬದುವಿಗೆ ಹಾಕ್ಕೊಂಡಾಗ ಬದು ಏನು ಮಾಡ್ತದೆ, ಹೆಚ್ಚಾಗಿ ಬರ್ತಕ್ಕಂಥ ನೀರನ್ನು, ಮಣ್ಣನ್ನು, ಕೊಚ್ಚಣೆಯನ್ನು ತಡೀತದೆ. ಈ ಟ್ರೆಂಚ್ ಏನು ಮಾಡ್ತದೆ ಅಂತಂದರೆ, ಮೇಲ್ಗಡೆಯಿಂದ ಬಂದಂತಹ ನೀರನ್ನು ಹಿಂಗಿಸ್ಲಿಕ್ಕೆ ತುಂಬ ಸಹಾಯವನ್ನು ಮಾಡ್ತದೆ. ಈಗಾಗಲೇ ಹೇಳ್ತಿದ್ದೆ, 5 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಪ್ಲಸ್ 2 ಅಡಿ ಆಳದ ಟ್ರೆಂಚು. ಈ ಟ್ರೆಂಚ್ನಲ್ಲಿ ಒಂದೊಂದು ಟ್ರೆಂಚ್ನಲ್ಲಿ ನಾವು 3000 ಲೀಟ್ರ್ ನೀರನ್ನು ಇಂಗಿಸ್ಬೋದು. ಈಗ ಎಂಥವನ್ನು ಎಷ್ಟು ಟ್ರೆಂಚ್ ಹೊಡಿಬೋದು? 1 ಎಕರೆ ಪ್ರದೇಶದಲ್ಲಿ 100 ಮೀಟ್ರ್ ಉದ್ದದ ಬದುವನ್ನು ಹಾಕ್ತೀನಿ ಅಂದರೆ 18 ಟ್ರೆಂಚನ್ನು ಹೊಡಿಬೋದು. ಒಂದು ಮಳೆ ಬಂದಾಗ ಒಂದು ಟ್ರೆಂಚ್ನಲ್ಲಿ 3000 ಲೀಟ್ರ್ ನೀರು ನಿಂತ್ಕೊಂತಂತಂದರೆ 18 ಟ್ರೆಂಚಲ್ಲಿ 54,000 ಲೀಟ್ರ್ ನೀರು ನಿಂತ್ಕೊಳ್ತದೆ. ಈಗ ವರ್ಷದಲ್ಲಿ ಒಂದೇ ಮಳೆ ಬರೋದಿಲ್ಲ, ಅಂಥವು ಸುಮಾರು 5ರಿಂದ 6 ಮಳೆಗಳು ಬರ್ತವೆ. ಈಗ ಚಾಮರಾಜನಗರ ತೆಗೆದುಕೊಂಡ್ರೆ ಮಿನಿಮಮ್ ಕನಿಷ್ಠ ಅಂದರೂ 5 ಮಳೆ ಕೊಚ್ಚಣೆ ಉಂಟು ಮಾಡ್ತಕ್ಕಂತಹ ಮಳೆಗಳು ಬರ್ತವೆ. ಎಕ್ಸೆಪ್ಷನಲ್ ಇಯರ್ಸ್ ಇರ್ತವೆ. ಈ ವರ್ಷದಂಗೆ ಬರಗಾಲ ಈ ವರ್ಷ ಏನಿದೆ, ಈ ಥರದ ವರ್ಷಗಳನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಒಂದು 5ರಿಂದ 8 ಮಳೆಗಳು ಬರ್ತವೆ. 5 ಕನಿಷ್ಠ 5 ಅಂದ್ಕೊಂಡ್ರೂ ಸಹಿತ ಒಂದು ಮಳೆಗೆ 54,000 ಲೀಟ್ರ್ ನೀರು 18 ಗುಂಡಿಗಳಲ್ಲಿ ನಿಂತ್ಕೊಂಡು ಅಂತಂದರೆ 5 ಮಳೆಗಳಲ್ಲಿ 2,20,000 ಲೀಟ್ರ್ ನೀರು ನಾವು 1 ಎಕರೆ ಪ್ರದೇಶದಲ್ಲಿ ಇಂಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದು ಟ್ರೆಂಚ್ನಲ್ಲಿ ನಿಂತ್ಕೊಳ್ತಕ್ಕಂಥ ನೀರಾದರೆ, ಟ್ರೆಂಚಿನ ಮೇಲ್ಭಾಗದಲ್ಲಿ ನಿಂತ್ಕೊಳ್ತಕ್ಕಂಥ ನೀರನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಅದು ಆಲ್ಮೋಸ್ಟ್ 1.5ರಿಂದ 2 ಲಕ್ಷ ಲೀಟ್ರ್ ನೀರು. 1 ಎಕರೆ ಪ್ರದೇಶದಲ್ಲಿ ನಾವು ಟ್ರೆಂಚ್ ಹೊಡೆದು ಬರ್ಮನ್ನು ಬಿಟ್ಟು ಬದುವನ್ನು ಹಾಕಿದರೆ 1 ವರ್ಷದಲ್ಲಿ ನಾವು 4ರಿಂದ 5 ಲಕ್ಷ ಲೀಟ್ರ್ ನೀರನ್ನು ನಮ್ಮ ಜಮೀನಿನಲ್ಲಿ ಇಂಗಿಸ್ಬೋದು. ಹಾಗಿದ್ದರೆ ಸರ್, ಇದನ್ನು ಮಾಡ್ಕೊಳ್ಲಿಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯ ಸವಲತ್ತುಗಳಿದ್ದಾವೆ? ಎಸ್, 100% ಸಹಾಯ ಸವಲತ್ತುಗಳಿದ್ದಾವೆ. ನಾವು ಮಾಡ್ಕೋಬೇಕಷ್ಟೆ. ನಾನೇ ಮಾಡ್ಕೋತೀನಿ ಅಂತಂತಂದರೆ, 1 ಎಕರೆನಲ್ಲಿ ಬದುನ ಹಾಕ್ಸ್ಬೇಕು ಅಂತಂದರೆ 4ರಿಂದ 5 ಗಂಟೆ JCBಯನ್ನು ಕರೆಸಿದರೆ ಆ JCBನಿಂದ ಆಲ್ಮೋಸ್ಟ್ 100 ಮೀಟ್ರ್ ಉದ್ದದ ಬದುವನ್ನು ನಾವು ಹಾಕ್ಕೋಬೋದು. 1 ಗಂಟೆಗೆ ಒಂದು JCB ಕೆಲಸ ಮಾಡಲಿಕ್ಕೆ 1,200 ರೂಪಾಯಿ ಲೋಕಲಾಗೆ ತೆಗೆದುಕೊಳ್ತಾರೆ. 5 ಗಂಟೆ ಅಂತ 12 60 6,000 ರೂಪಾಯಿ ಖರ್ಚು ನಮಗೆ ಆಗ್ತದೆ. 6,000 ರೂಪಾಯಲ್ಲಿ 60 ಟನ್ ಮಣ್ಣನ್ನು ಉಳಿಸ್ಬೋದು. ನಾವೆಲ್ಲೋ ಮಣ್ಣನ್ನು ಎಲ್ಲಿಂದ ಕೆರೆಯಿಂದ ಒಡಿಸ್ಲಿಕ್ಕೆ 50-60 ಸಾವಿರ ಖರ್ಚು ಮಾಡೋ ಬದಲು ಇಲ್ಲೊಂದು 6,000 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಮ್ಮ ಜಮೀನಿನಲ್ಲಿ ಮಣ್ಣು ಉಳಿತದೆ, ನೀರು ಉಳಿತದೆ, ನೆಕ್ಸ್ಟು ಭೂಮಿ ತಾಕತ್ತಾಗಿರ್ತದೆ. ಅದೇ ಈಗ ಅದನ್ನು ಖರ್ಚು ಮಾಡಲಿಕ್ಕೆ ಆಗಲ್ಲ ಸರ್ ಸರ್ಕಾರದ ವತಿಯಿಂದ ಎಲ್ಲಾದರೂ, ಎಸ್ 100% ನರೇಗಾ ಯೋಜನೆಯಲ್ಲಿ 1 ಎಕರೆನಲ್ಲಿ ಕೂಲಿ ಆಳುಗಳ ಮುಖಾಂತರ ನೀವು ಬದುಗಳನ್ನು ಹಾಕ್ಸ್ಕೊಳ್ಲಿಕ್ಕೆ 18,000 ರೂಪಾಯಿ ಕೆಂಪು ಮಣ್ಣಿನಲ್ಲಿ ಕೊಡ್ತಾರೆ. ಕಪ್ಪು ಮಣ್ಣಿನಲ್ಲಿ ನಾನು ಹಾಕ್ಸ್ಕೊಳ್ತೀನಿ ಅಂತಂದರೆ 24,000 ರೂಪಾಯಿ 1 ಎಕರೆಗೆ ಕೂಲಿ ರೂಪದಲ್ಲಿ ಹಣವನ್ನು ಕೊಡ್ತಾರೆ. ಕೂಲಿ ರೂಪದಲ್ಲಿ ಅಂತಂತಂದರೆ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 1 ಮೀಟ್ರ್ ಉದ್ದ, 1 ಮೀಟ್ರ್ ಆಗಲ್ಲ, 1 ಮೀಟ್ರ್ ಆಳದ ಮಣ್ಣನ್ನು ಎತ್ತಿ ತೆಗೆದು ಬದುಗೆ ಹಾಕಿದರೆ ಅವರಿಗೆ 301 ರೂಪಾಯಿ ದುಡ್ಡನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಕೆಂಪು ಮಣ್ಣಿನಲ್ಲಿ 58 ಜನ ಕೆಲಸವನ್ನು ನಿರ್ವಹಿಸಿ ಮಾಡಿದರೆ 58 ಜನಕ್ಕೆ 316 ರೂಪಾಯಿ ಹಂಗೆ ಕೂಲಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಕಪ್ಪು ಮಣ್ಣಿನಲ್ಲಿ
ಆಲ್ಮೋಸ್ಟ್ 77 ಜನ ಕೆಲಸವನ್ನು ನಿರ್ವಹಣೆ ಮಾಡ್ಬೋದು. 77 ಜನಕ್ಕೆ 316 ರೂಪಾಯಿ ಹಂಗೆ 24,000 ರೂಪಾಯಿ ದುಡ್ಡನ್ನು ಕೊಡಲಿಕ್ಕೆ ಅವಕಾಶಗಳಿರ್ತದೆ. ಇದನ್ನು ನಾವು ಬಳಕೆ ಮಾಡ್ಕೋಬೇಕು. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಮರೆಯದೆ ಕೇಳಿ, ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ. ಬದುಗಳನ್ನು ಹಾಕ್ಕೊಂಡ್ಬಿಟ್ವಿ, ಅಷ್ಟು ಮುಗೀತಾ ನನ್ನ ಕೆಲಸ? ಮುಗಿಯೋದಿಲ್ಲ. ಬದುಗಳನ್ನು ಹಾಕ್ಕೊಂಡ್ರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಏನಾಗ್ತದೆ, ಈ ಕಂದಕವನ್ನು ನಮ್ಮ ಕೃಷಿ ಇಲಾಖೆ ಮುಖಾಂತರ ಕಂದಕಗಳನ್ನ ಓಪನ್ ಮಾಡಿಸಿದಾಗ ಕಂದಕ 1 ಮೀಟ್ರ್ ಆಗಲ್ಲ, ಬರ್ಮು ಅರ್ಧ ಮೀಟ್ರು, ಬದುವಿನ ತಳ 1.5 ಮೀಟ್ರ್, ಒಟ್ಟು 3 ಮೀಟ್ರ್ ಜಾಗ ಹೋಗ್ತದೆ. 3 ಮೀಟ್ರ್ ಜಾಗ 100 ಮೀಟ್ರ್ ಉದ್ದಕ್ಕೆ ಬದುವನ್ನು ಹಾಕ್ಸಿದ್ರೆ 3 ಗುಂಟೆ ಜಾಗ ಹೋಗ್ತದೆ. 40 ಗುಂಟೆ ಜಮೀನಿನಲ್ಲಿ 3 ಗುಂಟೆ ಜಾಗವನ್ನು ನಾವು ಬದುಗಳಿಗೆ ಮೀಸಲಾಗಿಡಬೇಕು. ಆದರೆ ನಾವೇನು ಮಾಡಿಬಿಡ್ತೀವಿ, ಜಮೀನು ಹೋಗಿಬಿಡ್ತದಲ್ಲ ಬದುಗೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೇವೆ. ಒಂದನ್ನು ಅರ್ಥ ಮಾಡ್ಕೋಬೇಕು, 1 ಎಕರೆನಲ್ಲೂ ಸಹಿತ ಏನೂ ಬೆಳೆಯೋದಿಲ್ಲ ಮೊದಲಿಗೆ, ಆದರೆ ಅಷ್ಟೂ ಜಮೀನನ್ನು ಪಾಳ್ಬಿಟ್ಟಿರ್ತೀವಿ. ಆದರೆ ಇಲ್ಲಿ 3 ಗುಂಟೆ ಜಮೀನನ್ನು ಬದುಗೆ ಬಿಟ್ಕೊಡ್ಲಿಕ್ಕೆ ನಾವು ತುಂಬ ವಿಚಾರವನ್ನು ಮಾಡ್ತೀವಿ, ಆಮೇಲೆ ಕೆಲಸ ಮಾಡಲಿಕ್ಕೆ ಅಡ್ಡಿಯನ್ನು ಪಡಿಸ್ತೇವೆ. ಅದನ್ನು ದಯಮಾಡಿ ರೈತರು ನಮ್ಮವರು ಮೊದಲನೇದಾಗಿ ಆ ಟ್ರೆಂಚ್ಗಳನ್ನು ಉಳಿಸ್ಬೇಕು. ಏನು ಮಾಡ್ತಾರೆ ಅಂದರೆ, ಟ್ರ್ಯಾಕ್ಟರ್ ಬಂದ ತಕ್ಷಣ ಟ್ರ್ಯಾಕ್ಟರ್ನ ಒತ್ತಲಿಸ್ಕೊಂಡು ಆ ಟ್ರೆಂಚನ್ನು ಮುಚ್ಕೊಂಡಂಗೆ ಹೊಡೆದು ಬಿಡ್ತಾರೆ. ಟ್ರೆಂಚು ಮುಚ್ಕೊಳ್ತದೆ. ಟ್ರೆಂಚ್ ಮುಚ್ಕೊಳೋದ್ರಿಂದ ಏನು, ಬದು ಇರ್ತದೆ, ಆದರೆ ನಿಮ್ಮ ನೀರು ಸಂಗ್ರಹಣಾ ಸಾಮರ್ಥ್ಯ, ನಾನು ಆಗಲೇ ಹೇಳ್ತಾ ಇದ್ದೆ, 1 ಎಕರೆನಲ್ಲಿ 2,20,000 ಲೀಟ್ರ್ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ 18 ಟ್ರೆಂಚ್ಗಳಿಗೆ ಅವಕಾಶ ಇರ್ತದೆ. ಆ ಟ್ರೆಂಚ್ಗಳನ್ನು ನಾವು ಉಳಿಸ್ಬೇಕಾಗ್ತದೆ. ಆಮೇಲೆ ಮಳೆ ನೀರು ಬಂದಾಗ ಹೆಚ್ಚು ನೀರಿನ ಮುಖಾಂತರ ಮೇಲ್ಗಡೆ ಬಂದಂತಹ ಮಣ್ಣು ಆ ಟ್ರೆಂಚ್ಗಳಲ್ಲಿ ಕೂತ್ಕೊಳ್ತದೆ. ಟ್ರೆಂಚ್ನಲ್ಲಿ ಕೂತ್ಕೊಂಡಾಗ ಪ್ರತಿ ವರ್ಷ 1 ಆಳು 2 ಆಳು ಬಿಟ್ಬಿಟ್ಟು ಆ ಟ್ರೆಂಚ್ನಲ್ಲಿ ಬಂದಂತಹ ಮಣ್ಣನ್ನು ಎತ್ತಿ ನಾವು ಜಮೀನಿಗೆ ಹರಡಿಕೊಂಡ್ರೆ ಫಲವತ್ತಾದ ಮಣ್ಣು ಮತ್ತೆ ಜಮೀನಿಗೆ ಬರ್ತದೆ. ಟ್ರೆಂಚ್ನ ಸಾಮರ್ಥ್ಯ 3,000 ಲೀಟ್ರ್ ಏನು ಕೆಪಾಸಿಟಿ ಇತ್ತು, ಆ ಟ್ರೆಂಚ್ನ ಸಾಮರ್ಥ್ಯ ಹಾಗೆ ಉಳ್ಕೊಳ್ತದೆ. ಆ ನಿಟ್ಟಿನಲ್ಲಿ ಮಣ್ಣು ನಮ್ಮ ಜಮೀನಲ್ಲಿ ಉಳಿತದೆ, ನೀರೂ ನಮ್ಮ ಜಮೀನಲ್ಲಿ ಉಳಿತದೆ, ಬದುವು ನಮ್ಮ ಜಮೀನಲ್ಲಿ ಉಳಿತದೆ. ಇನ್ನು ಎರಡನೇದಾಗಿ ಬದು ನಿರ್ವಹಣೆಯಲ್ಲಿ ಈ ಬದು ಮಾಡಿದಾದಮೇಲೆ ಒಂದು ಕೋಡಿಯನ್ನು ಮಾಡಬೇಕು. ಏನಾಗ್ತದೆ, ನೀವು ಬದುವನ್ನು ಮಾಡಿರ್ತೀರಿ, ಹೆಚ್ಚಾಗಿ ನೀರು ನಿಂತ್ಕೊಂಡಿರ್ತದೆ, ಹೆಚ್ಚಾಗಿ ನೀರು ಬದುವಿನ ಹಿಂದ್ಗಡೆ ಒತ್ತಲಿಸ್ಕೊಂಡು ನಿಂತ್ಕೊಳ್ತು ಅಂತಂತಂದರೆ, ನೀರಿನ ಫೋರ್ಸ್ ಜಾಸ್ತಿ ಆಯಿತು ಅಂತಂದರೆ ಬದು ಎಲ್ಲಿ ಡೌನ್ ಇರ್ತದೋ ಅಲ್ಲಿ ಒಡ್ಕೊಂಡೋಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಲ್ಲುಗಳನ್ನ ತೆಗೆದುಕೊಂಡು ಒಂದು 4 ಅಡಿ ಅಗಲಕ್ಕೆ ಆ ಬದುವನ್ನು ಮಣ್ಣಿಂದೆಲ್ಲ ತೆಗೆದುಬಿಟ್ಟು ಕಲ್ಲುಗಳನ್ನ ಹಾಕಿಬಿಟ್ಟು ಅಲ್ಲಿ ಕೋಡಿಯನ್ನು ಮಾಡಿಕೊಟ್ಟಾಗ ಸೇಫಾಗಿ ನೀರು ಹೋಗ್ತದೆ, ಬದು ನಮ್ಮದು ಚೆನ್ನಾಗೇ ಇರ್ತದೆ. ಮೂರನೇದಾಗಿ ಬದು ಜಾಗ ವೇಸ್ಟ್ ಆಯಿತು ಅಂತಿರ್ತೀವಲ್ಲ, ಆ ಬದುಗಳ ಅಕ್ಕಪಕ್ಕದಲ್ಲಿ ಕರಿಬೇವಿನ ಗಿಡ ಇದ್ದಾವೆ, ನುಗ್ಗೆ ಗಿಡ ಇದ್ದಾವೆ, ನಿಂಬೆ ಗಿಡ ಇದ್ದಾವೆ, ಪಪಾಯ ಗಿಡ ಇದ್ದಾವೆ. ಈ ಥರದ್ದನ್ನು ಮನೆಗೆ ಉಪಯೋಗ ಆಗ್ತಕ್ಕಂಥದ್ದನ್ನು 8-10 ಗಿಡಗಳನ್ನು ನಾವು ಹಾಕ್ಕೋಬೇಕಾಗ್ತದೆ. ಅಥವಾ ಮನೆಯಲ್ಲಿ ಏನಾದರೂ ದನ ಕರುಗಳಿದ್ದಾವೆ ಅಂತಂತಂದರೆ ಆ ಬದುವಿನ ಪಕ್ಕದಲ್ಲಿ 1 ಸಾಲು 2 ಸಾಲು ನೇಪಿಯರ್ ಹುಲ್ಲನ್ನು ಹಾಕಿದರೆ ತುಂಬ ಚೆನ್ನಾಗಿ ಹುಲ್ಲು ಬಿಡ್ತದೆ. ಅಥವಾ ಬದುವಿನ ಮೇಲೆ, ಬದು ಚೆನ್ನಾಗಿ ಗಟ್ಟಿಯಾಗಿರಬೇಕು, ಮಳೆ ಬಂದ್ರೂ ಇದಾಗಬಾರ್ದು ಅಂತಂದರೆ ಬದುವಿನ ಮೇಲೆ 1 kg ಸ್ಟೈಲೋಸ್ ಅಂತ ಎಮೆಟಾ ಬಿತ್ತನೆ ಬೀಜಗಳನ್ನು ನಾವೇನಾದರೂ ಆ ಬದುಗಳ ಮೇಲೆ ಎರಚಿಬಿಟ್ರೆ ನಮಗೇನಾಗ್ತದೆ, ಆ ಬದುಗಳ ಮೇಲೆ ಉಟ್ಬಿಟ್ಟು ಆ ಬದುವಿನ ಮೇಲಿರ್ತಕ್ಕಂಥ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ಆ ನಿಟ್ಟಿನಲ್ಲಿ ನಮ್ಮ ಬದು ಯಾವುದೇ ಕಾರಣಕ್ಕೂ ಕರಗದಂಗೆ ನಾವು ನೋಡ್ಕೊಳ್ತೇವೆ. ಅದನ್ನು ನಾವು ಮಾಡ್ಕೋಬೇಕು. ಇನ್ನು ರೈತರ ಪ್ರಶ್ನೆ, ಜಮೀನು ಹೋಗ್ಬಿಡ್ತಲ್ಲ ಸರ್ 3 ಗುಂಟೆ ಜಾಗ, ಅದನ್ನೇನಾದರೂ ಮಾಡಿ ನಾವು ದುಡಿಬೇಕಲ್ಲ. ಹೊಸ್ದಾಗ ಬದು ಹಾಕಿರ್ತೀರ ನೀವು. ಹೊಸ್ದಾಗ ಬದು ಹಾಕಿದಾಗ ನೀವೇನು ಮಾಡ್ಬೋದು ಅಂದರೆ, ಸೌತೆ ಬೀಜ ಇರ್ತವೆ, ಕುಂಬಳ ಬೀಜ ಇರ್ತವೆ, ಬೂದುಗುಂಬಳ ಇರ್ಬೋದು, ಅಥವಾ ತಿನ್ನೋ ಕುಂಬಳ ಇರ್ಬೋದು, ಅಥವಾ ನಮಗೆ ಒಂದೇನಂತಂದರೆ ಸೋರೆಕಾಯಿ ಇರ್ಬೋದು. ಈ ಥರದ ಬೀಜಗಳನ್ನು ಊರಿಬಿಟ್ರೆ ಆ ಬದು ಮೇಲೆ ಒಳ್ಳೆ ಚೆನ್ನಾಗಿ ಬೆಳ್ಕೊಳ್ತವೆ. ಅದನ್ನು ಕಿತ್ತಾಗ ಒಳ್ಳೆ ಮಾರಿದರೆ ಮಾರ್ಕೆಟ್ನಲ್ಲಿ ಲಾಭವನ್ನು ಮಾಡ್ಬೋದು. ಇಲ್ಲ ನಮ್ಮ ಮನೆಗೆ ಎಣ್ಣೆಗೆ ಬೇಕು ಅಂದರೆ ಔಡ್ಲ 3 ಸಾಲು, ಟ್ರೆಂಚಿನಿಂದ ಮೇಲ್ಭಾಗದಲ್ಲಿ 1 ಸಾಲು, ಟ್ರೆಂಚಿನಿಂದ ಕೆಳಭಾಗದಲ್ಲಿ 1 ಸಾಲು, ಬದುವಿನಿಂದ ಕೆಳಗಡೆ 1 ಸಾಲು ಹಾಕಿದರೆ ನೀವು 1 ಮೀಟ್ರಿಗೆ 1 ಹಾಕಿದ್ರೂ ಸಹಿತ 300 ಅರಳು ಗಿಡಗಳನ್ನ ಹಾಕ್ಬೋದು, ಅಥವಾ 300 ತೊಗರಿ ಗಿಡಗಳನ್ನ ಹಾಕ್ಬೋದು. 300 ತೊಗರಿ ಗಿಡಗಳನ್ನ ನಾವೇನಾದರೂ ಬೆಳೆಸಿಬಿಟ್ರೆ ನಿಮಗೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ನಿಮ್ಗೆ 1 ಕ್ವಿಂಟಲ್ ತೊಗರಿ ಮನೆಗಾಗೋಷ್ಟು ತೊಗರಿಯನ್ನು ಬರ್ತದೆ. ಅದ್ರ ಜೊತೆಗೆ ಹರಳು ಬರ್ತದೆ. ಆ ನಿಟ್ಟಿನಲ್ಲಿ ಬದುಗಳು ಚೆನ್ನಾಗಿರ್ತದೆ,
ಆಮೇಲೆ ಜಮೀನು ಚೆನ್ನಾಗಿರ್ತದೆ, ನಮಗೆ ದುಡ್ಡು ಬರ್ತದೆ, ಮತ್ತು ಮುಂದಿನ ಪೀಳಿಗೆಗೂ ಸಹಿತ ಒಳ್ಳೆ ಜಮೀನನ್ನು ಸಹಿತ ಬಿಟ್ಟೋಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಹಾಗಾದರೆ ಈ ಸವಲತ್ತನ್ನು ಪಡಿಬೇಕಂದ್ರೆ ಯಾರನ್ನ ಭೇಟಿಯಾಗಬೇಕು ಸರ್? ನೀವೇನು ಮಾಡಬೇಕಾಗಿಲ್ಲ, ನೀವು ನಿಮ್ಮ ಜಮೀನಿನ ಪಹಣಿ ಮತ್ತು ನಿಮ್ಮದು ಒಂದು BPL ಕಾರ್ಡ್ ಇದ್ದರೆ BPL ಕಾರ್ಡ್ನ ಅಟ್ಯಾಚ್ ಮಾಡಿಬಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟರೆ ನಿಮ್ಮ ಜಮೀನಿನಲ್ಲಿ ಬದುವನ್ನು ಹಾಕ್ಸ್ಕೊಡ್ಲಿಕ್ಕೆ ಕೃಷಿ ಇಲಾಖೆಯಿಂದ ಕ್ರಮ ವಹಿಸ್ತಾರೆ. ಅಲ್ಲಿ ಕೃಷಿ ಇಲಾಖೆಗೆ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಯನ್ನು ಕೊಟ್ಟರು ಸಹಿತ ಅವರು ಹಾಕ್ಸ್ಕೊಡ್ಲಿಕ್ಕೆ ಕ್ರಮವನ್ನು ಕೈಗೆತ್ತಿಕೊಳ್ತಾರೆ. ಇನ್ನು ನಾನು ಬದು ಹಾಕ್ಸ್ಕೊಂಡೆ, ನೀರನ್ನು ನಿಲ್ಲಿಸಿದೆ, ಆಲ್ಮೋಸ್ಟ್ 4 ರಿಂದ 5 ಲಕ್ಷ ಲೀಟ್ರ್ ನೀರು ನಿಂತ್ಕೊಳ್ತು. ಅದಲ್ಲದೆ ಮೇಲ್ಗಡೆಯಿಂದ ಹೆಚ್ಚು ಹರಿದು ಬರ್ತದೆ ನೀರು. ಇನ್ನೂ ಮೇಲ್ಗಡೆ ಯಾರು ಬದು ಹಾಕ್ಸಿಲ್ಲ, ತುಂಬ ನೀರು ಹರಿದು ಬರ್ತದೆ. ನಮಗೆ ಗೊತ್ತಿದೆ, ನಾವು ಮಳೆ ಬರಬೇಕಾದ್ರೆ ಜಮೀನಲ್ಲಿ ಇರಬೇಕಾಗಿಲ್ಲ. ಮಳೆ ಬಂದು ನಿಂತಾದ ಮೇಲೆ ನಿಂತ ತಕ್ಷಣ ನಮ್ಮ ಜಮೀನಿನಲ್ಲಿ ನಾವು ಹೋಗಬೇಕಾಗ್ತದೆ. ಇದನ್ನು ನಾನು ಎಲ್ಲಿ ನೋಡಿದೆ ಅಂತಂದರೆ, ನಮ್ಮ ತಂದೆ ತುಂಬ ಹಿರಿಯರು, ಅವ್ರನ್ನ ನೋಡಿದರೆ ಸಾಕು, ಮಳೆ ಬಂದು ನಿಂತ್ಕೊಂಡ ತಕ್ಷಣ ಛತ್ರಿ ಹಿಡ್ಕೊಂಡು ಜಮೀನಿಗೆ ಹೋಗ್ಬಿಡೋರು. ಯಾಕೆ ಅಂತಂದರೆ ಮೇಲ್ಗಡೆಯಿಂದ ಬರ್ತಕ್ಕಂತಹ ನೀರನ್ನು ನಾನು ಜಮೀನಿನಲ್ಲಿ ನಿಲ್ಲಿಸಬೇಕು ಅಂತ. ಯಾಕೆಂದರೆ ಬರ್ತಕ್ಕಂತಹ ನೀರು ಕೆಂಪು ಬಣ್ಣದ ಒಂಡು ನೀರು ಬರ್ತಾ ಇರ್ತದೆ. ಮೇಲ್ಗಡೆ ಬಿದ್ದಂತಹ ಅಲ್ಲೆಲ್ಲಿ ಕುರಿ ಪಿಚ್ಕೆ ಬಿದ್ದಿರ್ತವೆ, ದನಿನ ಸಗಣಿ ಬಿದ್ದಿರ್ತದೆ, ಹಲವಾರು ಪ್ರಾಣಿಗಳು ಓಡಾಡಿ ಅಲ್ಲಿ ಸಗಣಿಯನ್ನು ಹಾಕಿರ್ತವೆ. ಅವೆಲ್ಲವನ್ನು ತೊಳ್ಕೊಂಡು ಬೇರೆ ಜಮೀನಿನಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಗೊಬ್ಬರಗಳನ್ನ ತೊಳ್ಕೊಂಡು ಫಲವತ್ತಾದ ನೀರು ಬರ್ತಾ ಇರ್ತದೆ ನಮ್ಮ ಜಮೀನಿಗೆ. ಅಂತಹ ನೀರನ್ನು ನಾವು ಜಮೀನಿನಲ್ಲಿ 2 ಗಂಟೆ ನೀರು ನಿಲ್ಲಿಸಬೇಕು. 2 ಗಂಟೆ ನೀರು ನಿಲ್ಲಿಸಿ 2 ಗಂಟೆ ಆದಮೇಲೆ ಹೋಗ್ಲಿಕ್ಕೆ ಬಿಡೋಗ್ಬೇಕು. 2 ಗಂಟೆನಲ್ಲಿ ಆ ನೀರಿನಲ್ಲಿದ್ದಂಥ ಎಲ್ಲ ಫಲವತ್ತಾದ ಅಂಶ ನಿಮ್ಮ ಜಮೀನಲ್ಲಿ ಸೆಟ್ಲ್ ಆಗ್ತದೆ. ನೀವು ₹1 ಗೊಬ್ಬರ ಹಾಕೋದು ಬೇಕಾಗಿಲ್ಲ, ಆ ಜಮೀನು ತುಂಬ ಚೆನ್ನಾಗಿ ಬೆಳೀತದೆ. ಆ ನಿಟ್ಟಿನಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ನೀರನ್ನು ನಮ್ಮ ಜಮೀನಲ್ಲಿ ನಿಲ್ಲಿಸಬೇಕು. ಜೊತೆಗೆ ಮಳೆ ನೀರು, ಈಗ ನೋಡಿ ನಮ್ಮ ರೈತರಿಗೆ ತುಂಬ ಅನುಭವ ಇದೆ, ರೈತರ ಕಡೆಯಿಂದ ಕಲಿಬೇಕಾಗ್ತದೆ. ಗುಡುಗು ಸಿಡ್ಲು ಮಿಂಚು ಬಂದಾಗ ಮಳೆ ಬಂದರೆ, ಒಳ್ಳೆ ಮಳೆ ಬಂದರೆ ಈ 4 ದಿನಕ್ಕೆ ಬೆಳೆ ಕಪ್ಪಾಯಿತು ಅಂತ ಅಂತಾರೆ. ಆದರೆ ನಮ್ಮ ರೈತರು ಏನು ಮಾಡ್ತಾರೆ, ಕೃತಕವಾಗಿ ಯೂರಿಯಾ ಗೊಬ್ಬರ ಹಾಕಿ ಕಪ್ಪನ್ನು ಮಾಡ್ತಾರೆ. ಬೇಕಾಗಿಲ್ಲ. ನೀವು ಮಳೆ ಬಂದಾಗ ಮಳೆ ಜೊತೆಗೆ ಮಿಂಚು ಗುಡುಗು ಸಿಡ್ಲು ಬಂದು ಏನಾದರೂ ಆ ಮಳೆ ನೀರನ್ನು ನಿಮ್ಮ ಭೂಮಿನಲ್ಲಿ ಇಂಗಿಸಿದ್ರಿ ಅಂತಂತಂದರೆ ಆಟೋಮೆಟಿಕಲಿ ನಿಮ್ಮ ಜಮೀನಲ್ಲಿ ಕಪ್ಪಾಗ್ತವೆ. ಯಾಕೆ ಅಂತಂದರೆ ವಾತಾವರಣದಲ್ಲಿ 78% ಸಾರಜನಕ ಇದೆ. ಆ 78% ಸಾರಜನಕವನ್ನು ಈ ಮಿಂಚು ಏನು ಬರ್ತದೆ, ಲೈಟನಿಂಗ್ ಅಂತೀವಿ, ಆ ಲೈಟನಿಂಗ್ ಮುಖಾಂತರ ಗಾಳಿಯ ರೂಪದಲ್ಲಿರ್ತಕ್ಕಂಥ ಸಾರಜನಕ ಅಮೋನಿಯಾ ಮತ್ತು ನೈಟ್ರೇಟ್ ರೂಪವನ್ನು ಪಡೆದುಕೊಂಡು ನೀರಿನಲ್ಲಿ ಕರಗಿ ಗಿಡಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ರೂಪದಲ್ಲಿ ಭೂಮಿಗೆ ಬರ್ತದೆ. ಅದು ಭೂಮಿಗೆ ಬಂದ ತಕ್ಷಣ ನೀರು ಇರ್ತದೆ, ಯೂರಿಯಾನೂ ಇರ್ತದೆ. ಅದನ್ನು ಬೇಗನೆ ಬಳಕೆ ಮಾಡಿಕೊಂಡು ನಮ್ಮ ಬೆಳೆ ಬೇಗನೆ ಹಚ್ಚ ಹಸಿರಾಗ್ತವೆ. ಆ ನಿಟ್ಟಿನಲ್ಲಿ ಒಂದು ಸಂಶೋಧನೆಯಿಂದ ಹೇಳ್ತಾರೆ, ಏನಂದರೆ 1 ಎಕರೆ ಪ್ರದೇಶದಲ್ಲಿ 1 ವರ್ಷದಲ್ಲಿ ಬೀಳ್ತಕ್ಕಂತಹ ಮಳೆಯ ಮೂಲಕ 8.16 kg ಸಾರಜನಕ ಭೂಮಿಗೆ ಬರ್ತದಂತೆ. ಅದನ್ನು ನಾವೇನಾದ್ರು ಯೂರಿಯಾ ಗೊಬ್ಬರಕ್ಕೆ ಕನ್ವರ್ಟ್ ಮಾಡಿದರೆ ಯೂರಿಯಾ ಗೊಬ್ಬರದ ಯೂಸ್ ಎಫಿಷಿಯನ್ಸಿ, ಯೂರಿಯಾ ಗೊಬ್ಬರದಲ್ಲಿರ್ತಕ್ಕಂತಹ ಒಂದು ಸಾರಜನಕದ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಯೂರಿಯಾ ಗೊಬ್ಬರಕ್ಕೆ ಹೋಲಿಸಿದರೆ 60 kg ಯೂರಿಯಾ ಗೊಬ್ಬರಕ್ಕೆ ಸಮನಾಗಿರ್ತದೆ. 1 ವರ್ಷದಲ್ಲಿ ಗುಡುಗು ಸಿಡಿಲು ಮಳೆ ಬಂದಾಗ ಏನು ಮಳೆ ನೀರು ಬರ್ತದೆ, ಆ ಮಳೆ ನೀರು ಹೊರಗಡೆ ಹೋಗ್ದಂಗೆ ನಾವು ನೋಡ್ಕೊಂಡ್ವಿ ಅಂತಂದರೆ 60 kg ಯೂರಿಯಾ ಗೊಬ್ಬರ ಏನು ದುಡ್ಡು ಕೊಟ್ಟು ತಂದು ಹಾಕಿ ಕೆಲಸವನ್ನು ಮಾಡ್ತಾಯಿತ್ತು, ಆ ಕೆಲಸವನ್ನು ಮಳೆ ನೀರು ಮಾಡ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಕೃಷಿಯನ್ನು ತುಂಬ ಚೆನ್ನಾಗಿ ನಡೆಸ್ಬೋದು. ಯೋಗೇಶ್ ಅವರೇ, ಕೃಷಿ ಹೊಂಡಗಳ ಒಂದು ಪ್ರಾಮುಖ್ಯತೆ ಹೇಳಿ. ಯಾಕೆಂದರೆ ಇಲಾಖೆ ಕೃಷಿ ಭಾಗ್ಯ ಯೋಜನೆ ಅಡಿನಲ್ಲಿ ಸಾಕಷ್ಟು ಹೊಂಡಗಳನ್ನು ಕೂಡ ಮಾಡ್ತು. ಮಣ್ಣು ಹಾಗೂ ನೀರಿನ ಸಂರಕ್ಷಣೆಯಲ್ಲಿ ಇವುಗಳ ಪಾತ್ರ ಏನು ಅಂತ ಅನಿಸುತ್ತೆ? ಓಕೆ, ಈಗ ನಾನು ಇದುವರೆಗೆ ಹೇಳಿದ್ದು ಸ್ಥಾನಿಕವಾಗಿ ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಸ್ಥಾನಿಕವಾಗಿ ಮಾಡಿದ ಮೇಲೂ ಸಹಿತ ಹೆಚ್ಚಾದ ನೀರು ಕೋಡಿಯ ಮುಖಾಂತರ ಬರ್ತದೆ. ಹೆಚ್ಚಾದ ನೀರು ಮೇಲ್ಗಡೆಯಿಂದ ಬರ್ತಕ್ಕಂಥ ನೀರು ನಾನು ಆಗಲೇ ಹೇಳ್ತಿದ್ದೆ, ಜಮೀನಲ್ಲಿ ಹರ್ಕೊಂಡು ಬಂದು 1-2 ಗಂಟೆ ನೀರು ನಿಲ್ಲಿಸ್ತೀರಾ ಬದುವಿನಿಂದ, ಅದಾದಮೇಲೆ ಬಿಡ್ತೀರಾ, ಹೆಚ್ಚಾಗಿ ಹೋಗ್ತಾ ಇರ್ತದೆ. ಅಂತಹ ಸಂದರ್ಭಗಳಲ್ಲಿ ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಹೆಚ್ಚು ರೈತರು ಅಂತರ್ಜಲವನ್ನು ಬೋರ್ವೆಲ್ ರೂಪದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಆದರೆ ಉಚಿತವಾಗಿ ಸಿಗ್ತಕ್ಕಂತಹ ಮಳೆ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ, ಮುಂದಿನ ಸಂರಕ್ಷಣಾ ನೀರಾವರಿಗಿರ್ಬೋದು ಅಥವಾ ನೀರಾವರಿಗಿರ್ಬೋದು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಜಮೀನಿನ ಒಂದು ಮೂಲೆಯಲ್ಲಿ ಎಷ್ಟು ನೀರು ಬರ್ತದೆ ಅಂತಕ್ಕಂಥದ್ದನ್ನು ನಾನು ಅಂದಾಜು ಮಾಡಿಕೊಂಡು ನನ್ನ ಜಮೀನಿನ ಮೂಲೆಯಲ್ಲಿ 10 ಮೀಟರ್ ಕೃಷಿ ಹೊಂಡವನ್ನು ನಾನೇನಾದರೂ ಮಾಡ್ತೀನಿ ಅಂತಂದರೆ ಅದರಲ್ಲಿ 1,50,000
2,000 ಲೀಟ್ರ್ ನೀರನ್ನು ನಾವು ಸಂಗ್ರಹಣೆ ಮಾಡ್ಬೋದು. ಇದಕ್ಕೆ ನಮ್ಮ ನರೇಗಾ ಯೋಜನೆಯಡಿ ಆಲ್ಮೋಸ್ಟ್ 93,000 ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಇದನ್ನು ನೀವು ಅಕ್ಕಪಕ್ಕದ ರೈತರು ಆ ಮನೆಯಿಂದ 2, ಈ ಮನೆಯಿಂದ 2, ಈ ಮನೆಯಿಂದ 2 ಸೇರಿಕೊಂಡು ಆಲ್ಮೋಸ್ಟ್ ನೀವು ಕೆಲಸ ಮಾಡ್ತಿದ್ದೀನಿ ಅಂದರೆ 245 ದಿನ ಕೆಲಸವನ್ನು ಮಾಡಿ 93,000 ರೂಪಾಯಿ ದುಡ್ಡನ್ನು ನಾವು ಪಡೆದುಕೊಳ್ಬೋದು. ಈ ನಿಟ್ಟಿನಲ್ಲಿ ಇದು ನರೇಗಾ ಯೋಜನೆಯಡಿ. ಇತ್ತೀಚೆಗೆ ಈಗ ಕೃಷಿ ಭಾಗ್ಯ ಯೋಜನೆಯನ್ನು ಸಹಿತ ಈಗ ಅನೌನ್ಸ್ ಮಾಡಿದೆ. ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಂತ್ರವನ್ನು ಉಪಯೋಗಿಸಿ ಕೃಷಿ ಇಲಾಖೆಯ ಮುಖಾಂತರನೇ ಮಾಡಿಸ್ಕೊಡ್ತಾರೆ. ಆದರೆ ಆ ಯಂತ್ರವನ್ನು ಬಳಕೆ ಮಾಡಿದಾಗ ಯಂತ್ರದ ಮಾಲೀಕರಿಗೆ ದುಡ್ಡು ಹೋಗ್ತದೆ. ನಾನು ರೈತರ ಹತ್ರ ಕೇಳ್ಕೊಳೋದೇನಂತಂದರೆ, ನರೇಗಾದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕ ಮಾಡ್ಬೋದು ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡ್ಬೋದು. ಸಂಪರ್ಕ ಮಾಡೋದ್ರ ಮುಖಾಂತರ ನಿಮ್ಮ ಜಮೀನಲ್ಲಿ ಒಂದು ಕೃಷಿ ಹೊಂಡ 10 ಮೀಟರ್ ಕೃಷಿ ಹೊಂಡ 3 ಮೀಟರ್ ಆಳದನ್ನು ಕೃಷಿ ಹೊಂಡವನ್ನು ಮಾಡ್ತೀನಿ ಅಂದರೆ 93,000 ರೂಪಾಯಿ. ಅದೇ ರೀತಿಯಲ್ಲಿ 12 ಮೀಟರ್ ಮಾಡ್ಬೋದು, 15 ಮೀಟ್ರೂ ಮಾಡ್ಬೋದು. 12 ಮೀಟ್ರಿಗೆ ಆಲ್ಮೋಸ್ಟ್ 1,26,000 ರೂಪಾಯಿ ದುಡ್ಡು ಕೂಲಿ ರೂಪದಲ್ಲಿ ಕೊಡಲಾಗ್ತದೆ. 15 ಮೀಟ್ರಿಗೆ ಆಲ್ಮೋಸ್ಟ್ 1,93,000 ರೂಪಾಯಿ ಹಣವನ್ನು ಕೂಲಿ ರೂಪದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತರು ಹೆಚ್ಚು ಬಳಕೆ ಮಾಡ್ಕೋಬೇಕು, ನೀರನ್ನು ಸಂರಕ್ಷಣೆ ಮಾಡ್ಕೋಬೇಕು. ಯಾವಾಗ ನೀರು ಅಲ್ಲೇ ನಿಲ್ತದೆ, ಮಣ್ಣು ಅಲ್ಲೇ ಇರ್ತದೆ, ಫಲವತ್ತಾದ ಜಮೀನಿನಲ್ಲಿ ಮಣ್ಣಿರ್ತದೆ. ಜೊತೆಗೆ ಇನ್ನೊಂದು ನಾನು ರೈತರಿಗೆ ಹೇಳೋದೇ ಅಂದರೆ, ಸಾಧ್ಯವಾದಷ್ಟು ನಾವು ಈ ರೋಟೋವೇಟರು ಕಲ್ಟಿವೇಟರ್ಗಳನ್ನ ವಿಪರೀತವಾಗಿ ಬಳಸೋದ್ರ ಬದಲಾಗಿ 3 ವರ್ಷಕ್ಕೊಮ್ಮೆ ಮಾಗಿ ಉಳುಮೆಯನ್ನು ಮಾಡಿಸ್ಬೇಕು. ಮಾಗಿ ಉಳುಮೆಯನ್ನು ಮಾಡಿದಾಗ ಏನಾಗ್ತದೆ, ಭೂಮಿಯ ಆಳದಲ್ಲಿರ್ತಕ್ಕಂಥ ಗಟ್ಟಿ ಪದರ ಏನಾಗ್ತದೆ, ಅದು ಚೂರಾಗಿ ಭೂಮಿಯ ಆಳಕ್ಕೆ ತೇವಾಂಶ ಇಳಿತಕ್ಕಂಥದ್ದು ಹೆಚ್ಚಾಗ್ತದೆ. ಈಗ ನಾವು ಮರುಪೂರಣದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ. ಅಂದರೆ ಈಗ ಬೋರ್ವೆಲ್ ಮರುಪೂರ್ಣ ಆಗ್ಬೋದು, ಈಗ ಛಾವಣಿ ಮೇಲೆ ಬಿದ್ದಂತಹ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಕುಡಿಯೋದಕ್ಕೆ ಬಳಸೋವಂಥದ್ದು ಆಗ್ಬೋದು. ಇದು ಕೂಡ ನಿರ್ವಹಣೆ ಅಥವಾ ಸಂರಕ್ಷಣೆ ದೃಷ್ಟಿಯಲ್ಲೇ ಬರುತ್ತಾ? ಹೌದು. ಈಗ ನೋಡಿ, ಮನೆ ಮೇಲೆ ಮೇಲ್ಛಾವಣಿ ಮುಖಾಂತರ ಸಂಗ್ರಹಣೆ ಮಾಡಿದಂತಹ ನೀರನ್ನು ನಾವು ಎಲ್ಲಿ ವಾಸಸ್ಥಳ ಇರ್ತದೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನಮ್ಮ ಗೃಹ ಬಳಕೆಗೆ ಅನುಕೂಲ ಆಗ್ತದೆ. ಆದರೆ ಕೃಷಿ ಜಮೀನುಗಳಲ್ಲಿ ಬಂದಾಗ ನೀವೇನು ಹೇಳಿದ್ರಿ, ಈಗ ಅಂತರ್ಜಲ ಮರುಪೂರ್ಣ ಅಂತ ಬಂದಾಗ ನೋಡಿ, 1 ಎಕರೆನಲ್ಲಿ ಯಾವುದೇ ಒಬ್ಬ ರೈತರನ್ನ ತೆಗೆದುಕೊಂಡ್ರೂ ಸಹಿತ ಒಂದು ಬೋರ್ವೆಲ್ ಸಕ್ಸಸ್ ಆಗಿದೆ ಅಂತಂದರೆ ಅದ್ರ ಹಿಂದ್ಗಡೆ 3 ಫೇಲ್ಡ್ ಬೋರ್ವೆಲ್ಸ್ ಇರ್ತವೆ. ಆ ಫೇಲ್ಡ್ ಬೋರ್ವೆಲ್ಸ್ನ ಒಂದು ಕಲ್ಲು ಹಾಕಿಬಿಟ್ಟು ಹಾಗೆ ಮುಚ್ಚಿಬಿಟ್ಟಿರ್ತಾರೆ. ಆದರೆ ನಮ್ಮ ನರೇಗಾ ಯೋಜನೆಯಡಿ ನಾವೇನಾದರೂ ಅದಕ್ಕೆ ಒಂದು ಜಲ ಮರುಪೂರ್ಣ ಘಟಕವನ್ನು ಮಾಡಿದರೆ ಅದು ಭೂಮಿ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೇಗೆ ಮಾಡೋದು? ಎಕ್ಸಾಂಪಲ್, ಎಲ್ಲಿ ನಿಮ್ಮ ಫೇಲ್ಡ್ ಬೋರ್ವೆಲ್ ಇರ್ತವೆ ಅಥವಾ ವರ್ಕಿಂಗ್ ಬೋರ್ವೆಲ್ ಆಗಿಬಿಡೋದು, ಅದರ ಸುತ್ತ ಚಚ್ಚೌಕದಲ್ಲಿ 3 ಮೀಟರ್ ಉದ್ದ, 3 ಮೀಟರ್ ಅಗಲ, 3 ಮೀಟರ್ ಆಳಕ್ಕೆ ನಾವೇನು ಮಾಡಬೇಕಾಗ್ತದೆ, ಮಣ್ಣನ್ನು ತೆಗಿಬೇಕಾಗ್ತದೆ. ಅದಕ್ಕೆ ಒಂದು ಕೇಸಿಂಗನ್ನು ಹಾಕಿಬಿಟ್ಟು ಕೇಸಿಂಗ್ನಲ್ಲಿ ಓಲನ್ನು ಮಾಡಬೇಕಾಗ್ತದೆ. ಓಲನ್ನು ಮಾಡಿ ಕೇಸಿಂಗ್ ಸುತ್ತ ನಾವು ಒಂದು ನೈಲಾನ್ ಮೆಷನ್ನು ಹಾಕಬೇಕಾಗ್ತದೆ. ಕೆಳಗಡೆ 3 ಮೀಟರ್ ಆಳದಲ್ಲಿ 3 ಅಡಿ 1 ಮೀಟರ್ ದಪ್ಪಕ್ಕೆ ದೊಡ್ಡ ಕಲ್ಲುಗಳನ್ನು ಹಾಕಬೇಕಾಗ್ತದೆ. ಅದರ ಮೇಲ್ಗಡೆ 40 mm ಜಲ್ಲಿ, ಅದರ ಮೇಲ್ಗಡೆ 20 mm ಜಲ್ಲಿ, ಅದರ ಮೇಲ್ಗಡೆ ಮರಳನ್ನು ಹಾಕಿಬಿಟ್ಟು ನಾವು ಅದ್ರ ಸುತ್ತ ಒಂದು ಕಟ್ಟೆಯನ್ನು ಕಟ್ಟಿಬಿಟ್ಟು ಹೊರಗಡೆಯಿಂದ ಬರ್ತಕ್ಕಂತಹ ನೀರನ್ನು ಆ ಕಟ್ಟೆ ಒಳಗಡೆ ಬಿಟ್ಕೊಂಡಾಗ ಏನಾಗ್ತದೆ, ಮರಳಿನ ಮುಖಾಂತರ, ಜಲ್ಲಿಯ ಮುಖಾಂತರ ಮತ್ತು ದೊಡ್ಡ ಬೌಲ್ಡರ್ಸ್ ಮುಖಾಂತರ ನೀರು ಫಿಲ್ಟರ್ ಆಗಿಬಿಟ್ಟು ಕೇಸಿಂಗ್ ಮುಖಾಂತರ ಅಂತರ್ಜಲವನ್ನು ಸೇರಿ ಅಂತರ್ಜಲ ಕಲುಷಿತಗೊಳ್ಳದೇ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿದೆ. ನರೇಗಾ ಯೋಜನೆಯಡಿ ವೈಯಕ್ತಿಕವಾಗಿ ನಾನೇನಾದ್ರು ಮಾಡ್ಕೋತೀನಿ ಅಂತಂತಂದರೆ 20,000 ರೂಪಾಯಿ ದುಡ್ಡನ್ನು ಅದಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ. ಭಾಳಷ್ಟು ಸೊಗಸಾಗಿ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ರಿ ಯೋಗೀಶ್ ಅವರೇ. ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ನೇರವಾಗಿ ಪಡೆದುಕೋಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? 82 77 933 103. ಇನ್ನೊಮ್ಮೆ 82 77 933 103. ಇನ್ನೂ ಒಂದು ಸರಿ ಹೇಳ್ಬಿಡಿ. 82 77 933 103. ಒಳ್ಳೆಯದು ಯೋಗೇಶ್ ಅವರೇ. ಇದುವರೆಗೂ ಮಣ್ಣು ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಮಣ್ಣು ಹಾಗೂ ನೀರಿನ ಸಂರಕ್ಷಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ
ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆಯನ್ನು ಕುರಿತು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಮಮತಾ ಎಸ್ಬಿ ಹಾಗೂ ಹೊಸಕೋಟೆಯ ಪ್ರಗತಿಪರ ರೈತರಾದ ಸಿದ್ದಪ್ಪ ಅವರೊಂದಿಗೆ ಸಂವಾದವಿದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿ ಇದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷರಾಸ